ಫ್ಲೂ ಅಂದಾಗ ಮಕ್ಕಳ ಬಾಡಿಯಲ್ಲಿ ಏನ್ ಚೇಂಜಸ್ ಆಗ್ತಾ ಇರುತ್ತೆ? ಶೀತ, ನೆಗಡಿ, ಮೈಕೈ ನೋವಿಂದಾನೆ ಸ್ಟಾರ್ಟ್ ಆಗುತ್ತೆ. ಜ್ವರ ತುಂಬಾ ಜಾಸ್ತಿ ಏರ್ತಾ ಇದೆ. ಪ್ಯಾರಾಸಿಟಮಲ್ ಅಂದ್ರೆ ಜ್ವರಕ್ಕೆ ಇರುವ ಔಷಧ ಕೊಟ್ಟರು ಟೆಪಿಡ್ ಸ್ಪಾಂಜಿಂಗ್ ಅಂತ ಏನು ಮಾಡ್ತಾ ಇದೀವಿ ನಾವು, ಅದು ಮಾಡಿದ್ರು ಜ್ವರ ಇನ್ನೂ ತೀವ್ರವಾಗಿ ಬರ್ತಾ ಇದೆ. ನಮ್ಮ ತಾಪಮಾನ ಕಮ್ಮಿ ಆದಷ್ಟು ಈ ವೈರಸ್ಗಳು ಜಾಸ್ತಿ ಸಮಯ ಹೊರಗಿನ ನಿರ್ಜೀವ ವಸ್ತುಗಳ ಮೇಲೆ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಜಾಸ್ತಿ ಸಮಯ ಅದು ಜೀವಂತವಾಗಿರುತ್ತೆ. ಈ ವೈರಲ್ ಫೀವರ್ ಹಾಗೇನೆ ಈ ಫ್ಲೂ ಅನ್ನುವಂಥದ್ದು ಸೀಸನಲ್ ಫ್ಲೂ ಎರಡು ಒಂದೇನಾ ಅಥವಾ ಡಿಫರೆನ್ಸ್ ಇದೆಯಾ ಅಂತ? ಸೊ ವೈರಲ್ ಫೀವರ್ ಅಂದ್ರೆ ಅದರಲ್ಲಿ ತುಂಬಾ ಸಾವಿರಾರು ವೈರಸ್ಗಳು ಇರುತ್ತವೆ. ಎಸ್ಪೆಷಲಿ ಮಕ್ಕಳು, ಅವರ ಇಮ್ಯುನಿಟಿ ತುಂಬಾ ವೀಕ್ ಇರುತ್ತೆ. ಸ್ವಲ್ಪ ಜನ ಸಣ್ಣ ಶೀತ ಜ್ವರ ಇದ್ದೇ ಇರುತ್ತೆ, 2-3 ದಿನ ಆದ್ಮೇಲೆ ನೋಡೋಣ ಆ ಥರ ಇರ್ತಾರೆ. ನನ್ನ ಮಗುವಿಗೆ ನಾರ್ಮಲ್ ಆಗಿ ಬಂದಿರೋ ಜ್ವರನ ಇದು ಅಥವಾ ಇದು ವೈರಲ್ ಫ್ಲೂನ ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗ್ ಹಾಗಾದ್ರೆ? ಈಗ ವೈರಸ್ ಅಲ್ಲಿ ತುಂಬಾ ಒಂದು ಅದರ ಜಾತಿ ಅಂದ್ರೆ ಸ್ಟ್ರೈನ್ ಇರುತ್ತೆ. ತಳಿಗಳು ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ಸ್ಟ್ರೈನ್ ಇರುತ್ತೆ. ಒಂದೊಂದು ಡಿಫ್ರೆಂಟ್ ಸ್ಟ್ರೈನ್ ಇನ್ನದ್ದು ರೋಗ ಲಕ್ಷಣಗಳು ತುಂಬಾ ವ್ಯತ್ಯಸ್ತವಾಗಿರುತ್ತದೆ. ಮುಖ್ಯವಾಗಿ ಹರಡುವುದು ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂತ ಏನ್ ಹೇಳ್ತೀವಿ. ನಮ್ಮ ರೆಸ್ಪಿರೇಟರಿ ಸೆಕ್ರೇಷನ್ ಇರುತ್ತೆ, ಸಲೈವ ಇರುತ್ತೆ, ಎಂಜಲ್ ಇರುತ್ತೆ, ಕಣ್ಣೀರ್ ಇರುತ್ತೆ. ಅದರಿಂದೆಲ್ಲ ಈ ವೈರಸ್ ತುಂಬಾ ಜಾಸ್ತಿಯಾಗಿ ಹರಡುತ್ತೆ. ಜ್ವರ ಬಂದಾಗ ಬಿಸಿನೀರೇ ಕೊಡ್ಬೇಕಾ ಸರ್? ಕೋವಿಡ್ ಬಂದಾಗ ವೈಟಮಿನ್ ಸಿ ಕೊಟ್ರೆ ತುಂಬಾ ಅದು ಸ್ಪ್ರೆಡ್ ಕಮ್ಮಿ ಆಗುತ್ತೆ ಅಥವಾ ರಿಕವರಿ ತುಂಬಾ ಫಾಸ್ಟ್ ಆಗುತ್ತೆ ಅಂತ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಎಕ್ಸ್ಪರ್ಟ್ ಗಳೆಲ್ಲ ಹೇಳ್ತಾ ಇದ್ರು. ಬಟ್ ಅದರ ಬಗ್ಗೆ ಯಾವುದೇ ಎವಿಡೆನ್ಸ್ ಆಗಲಿ, ಅದರ ಬಗ್ಗೆ ಯಾವುದೇ ಸ್ಟಡೀಸ್ ಆಗಲಿ ಇಲ್ಲ. ಶ್ವಾಸಕೋಶವನ್ನು ಅಫೆಕ್ಟ್ ಮಾಡಿ ಜಾಸ್ತಿ ನ್ಯೂಮೋನಿಯಾ ಆಗುವಂತಹ ರಿಸ್ಕ್ ಇರುತ್ತೆ. ಈಗ ರೋಗ ಲಕ್ಷಣಗಳಲ್ಲಿ ತುಂಬಾ ಜಾಸ್ತಿಯಾಗಿ ಜ್ವರ ಬರ್ತಾ ಇದೆ, ಮಗುವಿನ ದೇಹದಲ್ಲಿ ದ್ರವಾಂಶ ಕಮ್ಮಿಯಾಗಿ ಡಿಹೈಡ್ರೇಷನ್ ಆಗಿದೆ, ಹೈ ಫೀವರ್ ಆಗಿದೆ ಅಂದ್ರೆ ಒಂದೊಂದ್ಸಲ ಈ ಜ್ವರದಿಂದಾಗಿ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಫಿಟ್ಸ್ ಬರುವಂತ ಚಾನ್ಸ್ ಇರುತ್ತೆ. ಮಳೆಯಲ್ಲಿ ನೆಂದ್ರೆ, ಮಳೆಯಲ್ಲಿ ಆಟ ಆಡಿದ್ರೆ, ತಲೆಗೆ ನೀರು ಬಿದ್ದರೆ, ಈ ತರ ಎಲ್ಲ ಬಂದ್ರೆ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ. ಇವೆಲ್ಲ ಒಂದು ವಾಡಿಕೆ ಅಷ್ಟೇ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರುಕ್ಷಾ ಕೋಟ್ಯಾನ್. ನನಗೇನಾದರೂ ಪರವಾಗಿಲ್ಲ, ನನ್ನ ಮಗು ಆರೋಗ್ಯವಾಗಿರಬೇಕು ಅನ್ನುವಂಥದ್ದು ಪ್ರತಿಯೊಂದು ಪೋಷಕರ ಕೂಡ ಆಶಯ ಆಗಿರುತ್ತೆ. ಆದರೆ ಈ ಸೀಸನಲ್ ಫ್ಲೂ ಅನ್ನುವಂಥದ್ದು ಹೆಚ್ಚಿನ ಮಕ್ಕಳನ್ನ ಬಾಧಿಸುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಸೀಸನ್ ಬಂತು, ಸ್ಪೆಷಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಮಳೆಗಾಲ ಹಾಗೆಯೇ ಚಳಿಗಾಲ ಬಂದಾಗ ಮಕ್ಕಳಲ್ಲಿ ಜ್ವರ ಬರುವಂಥದ್ದು ಅಥವಾ ಅವ್ರು ಹುಷಾರ್ ತಪ್ಪುವಂಥದ್ದು, ಆರೋಗ್ಯ ಸಮಸ್ಯೆ ಬರುವಂಥದ್ದು ಕಾಮನ್ ಆಗಿನೇ ಇರುತ್ತೆ. ಹೀಗಾಗಿ ಈ ಸೀಸನಲ್ ಫ್ಲೂ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಏನೆಲ್ಲ ಕ್ರಮಗಳನ್ನ ಪಾಲಿಸಬೇಕಾಗುತ್ತೆ, ಈ ವಿಚಾರದ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಷಯ್ ಕೃಷ್ಣ, ಕನ್ಸಲ್ಟೆಂಟ್ ನಿಯೋನಟಾಲಜಿಸ್ಟ್ ಅಂಡ್ ಪೀಡಿಯಾಟ್ರಿಷಿಯನ್, ಕ್ಲೌಡ್9 ಹಾಸ್ಪಿಟಲ್ಸ್, ಆರೋಬಿಂದೋ ಮಾರ್ಗ್, ಜಯನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಹಾಗೂ ಪೋಷಕರಿಗೂ. ಸರ್, ಈಗ ಮಕ್ಕಳಲ್ಲಿ ಬರುವಂಥ ಫ್ಲೂ, ಸೊ ಕಾಮನ್ ಆಗಿ ಮಕ್ಕಳ ಆರೋಗ್ಯ ಅಂತ ಬಂದಾಗ ಮಕ್ಕಳಲ್ಲಿ ಜ್ವರ ಬರುವಂಥದ್ದು, ಕೆಮ್ಮು, ಕಫ, ಈ ಒಂದು ಸಮಸ್ಯೆ ಕಾಮನ್ ಆಗಿನೇ ಇರುತ್ತೆ. ಆದರೆ ಸೀಸನಲ್ ಫ್ಲೂ ಅಂತ ಬಂದಾಗ, ಪರ್ಟಿಕ್ಯುಲರ್ಲಿ ಈಗ ಮಳೆಗಾಲ ಬಂದಾಗ, ಈಗ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಇದೊಂದು ಬೆಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಯಾಕೆ ಈ ಸೀಸನಲ್ ಫ್ಲೂ ಅನ್ನುವಂಥದ್ದು, ಅಂದರೆ ಲೈಕ್ ಮಳೆಗಾಲ ಬಂದಾಗಲೇ ಜಾಸ್ತಿ ಆಗುತ್ತೆ ಅಥವಾ ಚಳಿ ಟೈಮಲ್ಲಿ ಹೆಚ್ಚಾಗುತ್ತೆ, ಮಕ್ಕಳ ಆರೋಗ್ಯ ಸಮಸ್ಯೆಯನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ ಅಂತ? ಸೊ ಈ ಸೀಸನಲ್ ಫ್ಲೂ ಅಥವಾ ಋತುವಿನ ಸಾಂಕ್ರಾಮಿಕ ರೋಗವಾಗಿರುವಂತಹ ಫ್ಲೂ ಎನ್ನುವ ಒಂದು ರೋಗವು ಯೂಶುವಲಿ ಅದರ ವೈರಸ್ಸಿನ ಹರಡುವಿಕೆ ಥ್ರೂ ಔಟ್ ದ ಇಯರ್ ಇರುತ್ತೆ. ನಮ್ಮ ದೇಶದಲ್ಲಿ ಎಸ್ಪೆಷಲಿ ಟ್ರಾಪಿಕಲ್ ಕಂಟ್ರಿ ಆಗಿದ್ದರಿಂದ ಅದರ ಹರಡುವಿಕೆ ಥ್ರೂ ಔಟ್ ದ ಇಯರ್ ಇರುತ್ತೆ. ಬಟ್ ಕೆಲವೊಂದು ತಿಂಗಳುಗಳು ಮಾತ್ರ ಅದು ತುಂಬಾ ಜಾಸ್ತಿಯಾಗಿ ಹಬ್ಬುತ್ತದೆ, ಎಸ್ಪೆಷಲಿ ಮಳೆಗಾಲ ಹಾಗೂ ಚಳಿಗಾಲ. ಬಿಕಾಸ್ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಜನರು ಹೆಚ್ಚಾಗಿ ಒಳಾಂಗಣ ಅಂದ್ರೆ ಇಂಡೋರ್ ರೂಮ್ಸ್ ಅಲ್ಲಿ ಜಾಸ್ತಿ ಒಳಗಿರ್ತಾರೆ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಮತ್ತೆ ಟೆಂಪರೇಚರ್ ಕಮ್ಮಿ ಇರುತ್ತೆ. ನಮ್ಮ ತಾಪಮಾನ ಕಮ್ಮಿ ಆದಷ್ಟು ಈ ವೈರಸ್ಗಳು ಜಾಸ್ತಿ ಸಮಯ ಹೊರಗಿನ ನಿರ್ಜೀವ ವಸ್ತುಗಳ ಮೇಲೆ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಜಾಸ್ತಿ ಸಮಯ ಅದು ಜೀವಂತವಾಗಿರುತ್ತದೆ. ಅವಾಗ ಈ ಜನರು ಹೆಚ್ಚಾಗಿ ಒಳಾಂಗಣ ರೂಮ್ಗಳಲ್ಲಿ, ಇಂಡೋರ್ ಏರಿಯಾದಲ್ಲಿ ಕೂಡುವುದರಿಂದ ಅದರ ಹರಡುವಿಕೆ ಜಾಸ್ತಿ ಇರುತ್ತದೆ. ಓಕೆ, ಅಂದ್ರೆ ಇಂಥ ಟೈಮಲ್ಲಿ ನಾವು ಜಾಸ್ತಿ ಹೊರಗಡೆ ಹೋಗೋದಿಲ್ಲ, ಮನೆ ಒಳಗಡೆ ಇರ್ತೀವಿ. ಟೆಂಪರೇಚರ್ ಕಮ್ಮಿ ಇರುತ್ತೆ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಅವಾಗ ವೈರಸ್ ಇಂದ ಶೆಲ್ಫ್ ಲೈಫ್, ಅದರ ಬಾಳಿಕೆ ಜಾಸ್ತಿ ಇರುತ್ತೆ, ಹರಡುವ ಚಾನ್ಸಸ್ ಅವಾಗ ಜಾಸ್ತಿ ಇರುತ್ತೆ. ಓಕೆ, ಈ ಕಾರಣದಿಂದಾಗಿನೇ ಸೀಸನಲ್ ಫ್ಲೂ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಹೌದು. ಓಕೆ, ಸೊ ಈಗ ಫ್ಲೂ ಅಂದಾಗ ಮಕ್ಕಳ ಬಾಡಿಯಲ್ಲಿ ಏನ್ ಚೇಂಜಸ್ ಆಗ್ತಾ ಇರುತ್ತೆ? ಈಗ ಫ್ಲೂ ಅಂದಾಗ ನಾರ್ಮಲ್ ಆಗಿ ಈಗ ಫೀವರ್ ಅಂದಾಗ ಜನರಿಗೆ ಅರ್ಥ ಆಗುತ್ತೆ ಜ್ವರ ಅಂತ. ಸೊ ಈ ಸೀಸನಲ್ ಫ್ಲೂ ಅಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಸೊ ಇನ್ ಸಿಂಪಲ್ ಆಗಿ ಏನಾದ್ರು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ಅಂದ್ರೆ ಇವಾಗ ನಾರ್ಮಲಿ ಫ್ಲೂ ಅಥವಾ ಯಾವುದೇ ವೈರಲ್ ಕಾಯಿಲೆ ಇರಬಹುದು, ಅದು ಸಣ್ಣ ಜ್ವರ ಅಥವಾ ಶೀತ, ನೆಗಡಿ, ಮೈಕೈ ನೋವಿಂದಾನೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಫ್ಲೂ ಅನ್ನೋ ಏನು ಇನ್ಫ್ಲೂಯೆನ್ಸಾ ವೈರಸ್ ಏನಿದೆ ಅದು ತುಂಬಾ ಸೀರಿಯಸ್ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ. ಅಂದ್ರೆ ನಾರ್ಮಲ್ ಫ್ಲೂ ಬಂದಾಗ ಟೆಂಪರೇಚರ್ 100 ಡಿಗ್ರಿ ತನಕ ಇದ್ರೆ
ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಇದ್ರೆ 103, 104 ಆ ತರ ಇರುತ್ತೆ. ಉಸಿರಾಟದ ತೊಂದರೆಗಳು ಬಹು ಬೇಗ ಬರುತ್ತದೆ. ಓಕೆ. ನಾರ್ಮಲ್ ವೈರಸ್ ಇನ್ಫೆಕ್ಷನ್ ಆದಾಗ ಸಣ್ಣದಾದ ಒಂದು ಮೈಕೈ ನೋವು, ಜ್ವರ ಅಥವಾ ಒಂದು ಶೀತ ಬಂದು 3-4 ದಿನದಲ್ಲಿ ಅವ್ರು ಚೇತರಿಕೆಗೊಳ್ತಾರೆ. ಅಥವಾ ಈ ಫೀವರ್ ಸ್ಪೈಕ್ಸ್ ಅಂತ ಏನ್ ಬರುತ್ತಲ್ಲ, ಒಂದೊಂದ್ಸಲ 4-5 ಗಂಟೆಗೆ ಒಂದ್ಸಲ ಬರುತ್ತೆ, 6 ಗಂಟೆಗೆ ಒಂದ್ಸಲ ಬರುತ್ತೆ. ಒಂದೊಂದು ಸ್ಪೈಕ್ಸ್ ನ ಮಿಡ್ಲ್ ಅಲ್ಲಿ ಅವರ ಆಟೋಟ ಅವರ ಚಟುವಟಿಕೆಗಳು ನಾರ್ಮಲ್ ಆಗಿರುತ್ತೆ. ಬಟ್ ಈ ಫ್ಲೂ ಸೀಸನ್ ಅಲ್ಲಿ ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಇದ್ರೆ ಮಕ್ಕಳ ಆಟೋಟ ಕ್ರಿಯೆಗಳು ಕಮ್ಮಿ ಇರುತ್ತದೆ, ಹಾಗೂ ಈ ಜ್ವರದ ಪ್ರಮಾಣ ತುಂಬಾ ಜಾಸ್ತಿ, ತೀವ್ರವಾದ ಜ್ವರ ಇರುತ್ತದೆ. ಸೊ ರೋಗ ಲಕ್ಷಣಗಳು ಸ್ವಲ್ಪ ಜಾಸ್ತಿಯೇ ಸೀರಿಯಸ್ ಆಗಿರುತ್ತದೆ. ಓಕೆ. ಈಗ ವೈರಲ್ ಫೀವರ್ ಅಂತ ಹೇಳ್ತಾರೆ ಕಾಮನ್ ಆಗಿ, ಈಗ ಅದು ಕೂಡ ಮಕ್ಕಳಲ್ಲಿ ಜಾಸ್ತಿನೇ ಇರುತ್ತೆ. ಈ ವೈರಲ್ ಫೀವರ್ ಹಾಗೇನೆ ಈ ಫ್ಲೂ ಅನ್ನುವಂಥದ್ದು, ಸೀಸನಲ್ ಫ್ಲೂ ಎರಡು ಒಂದೇನಾ ಅಥವಾ ಡಿಫರೆನ್ಸ್ ಇದೆಯಾ ಅಂತ? ಸೊ ವೈರಲ್ ಫೀವರ್ ಅಂದ್ರೆ ಅದರಲ್ಲಿ ತುಂಬಾ ಸಾವಿರಾರು ವೈರಸ್ಗಳು ಇರುತ್ತವೆ. ಎಸ್ಪೆಷಲಿ ಮಕ್ಕಳು ಅವರ ಇಮ್ಯುನಿಟಿ ತುಂಬಾ ವೀಕ್ ಇರುತ್ತೆ, ಯಾಕಂದ್ರೆ ಅವ್ರು ತುಂಬಾ ವೈರಸಸ್ಗೆ ಎಕ್ಸ್ಪೋಸ್ ಆಗಿರಲ್ಲ. ಈ ಸಾಂಕ್ರಾಮಿಕ ರೋಗಗಳಿಗೆಲ್ಲ ಅವರ ದೇಹ ಹೊಂದ್ಕೊಂಡಿರಲ್ಲ. ಸೊ ಅವರ ಇಮ್ಯುನಿಟಿ, ಅದೇನು ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ, ಅದು ಕಮ್ಮಿ ಇರ್ತದೆ. ಬಟ್ ಈ ಕಾಮನ್ ಫ್ಲೂ ಅನ್ನೋದು ಅದು ಇನ್ಫ್ಲೂಯೆನ್ಸಾ ಅಲ್ಲ, ಅದು ಬೇರೆ ತುಂಬಾ ವೈರಸ್, ಪ್ಯಾರಾ ಇನ್ಫ್ಲೂಯೆನ್ಸಾ, ಅಡಿನೋ ವೈರಸ್, ಆ ತರದ ಬೇರೆ ಬೇರೆ ವಿಧದ ವೈರಸ್ಗಳು ಉಂಟು ಮಾಡುತ್ತದೆ. ಬಟ್ ಇನ್ಫ್ಲೂಯೆನ್ಸಾ ಎ ಅನ್ನೋದು ತುಂಬಾ ತೀವ್ರತರವಾದಂತಹ ಒಂದು ರೋಗ ಉಂಟು ಮಾಡುವಂತಹ ವೈರಸ್ ಆಗಿದೆ. ಈಗ ನಾವು ಹಿಸ್ಟಾರಿಕಲಿ ನೋಡಿದ್ರೆ 2009-2007 ಅಲ್ಲಿ ಪಿಡುಗು ಬಂದಿತ್ತು. ಫ್ಲೂ ಪಿಡುಗು ಅಂದ್ರೆ H1N1, ಹಂದಿ ಜ್ವರ, ಈ ಹಕ್ಕಿ ಜ್ವರ ಅಂತೆಲ್ಲ ಹೇಳ್ತಿದ್ರು. ಸೊ ಅವೆಲ್ಲ H1N1 ಅಂದ್ರೆ ಇನ್ಫ್ಲೂಯೆನ್ಸಾ ಎ ಯ ಒಂದು ವಿಧವಾಗಿರುತ್ತೆ. ಓಕೆ. ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಸರ್, ಈಗ ಸೀಸನಲ್ ಫ್ಲೂ ಬಂತು ಅಂತ ಹೇಳಿದಾಗ? ಸೀಸನಲ್ ಫ್ಲೂ ಅಲ್ಲಿ ಮಕ್ಕಳ ಚಟುವಟಿಕೆಗಳಿಗೆ, ಜ್ವರ ಬರೋದಕ್ಕಿಂತ ಮುಂಚೆ 1 ದಿನ 2 ದಿನ ಮುಂಚೆ ಆಟೋಟ ಚಟುವಟಿಕೆಗಳು ಸ್ವಲ್ಪ ಕಮ್ಮಿ ಇರುತ್ತದೆ. ಮೂಗಿನಿಂದ ದ್ರವಿಸುವುದು ಅಂದ್ರೆ ನೆಗಡಿ ಆಗುವುದು, ಕೆಮ್ಮು, ಮೈಕೈ ನೋವಿನೊಂದಿಗೆ ಜ್ವರ ಶುರುವಾಗುವುದು. ಒಮ್ಮೆ ಜ್ವರ ಕಾಣಿಸಿಕೊಂಡ ನಂತರ ಜ್ವರವು 4 ಗಂಟೆ 6 ಗಂಟೆಗೆ ಒಂದ್ಸಲ ತುಂಬಾ ತೀವ್ರತರವಾದ ಅಂದ್ರೆ 102, 103 ಡಿಗ್ರಿ ಫ್ಯಾರನ್ಹೀಟ್ ಈ ತರ ತೀವ್ರವಾದ ಜ್ವರ ಬರುವುದು. ಯಾವುದೇ ಆಟೋಟ ಇದರಲ್ಲಿ ಆಸಕ್ತಿ ಇರುವುದಿಲ್ಲ, ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇರ್ತಾರೆ, ಆಕ್ಟಿವಿಟಿ ಕಮ್ಮಿ ಇರುತ್ತೆ, ಅಳ್ತಾ ಇರ್ತಾರೆ, ಏನೇನೋ ಕಾರಣ ಇಲ್ಲದೆ ಅಳ್ತಾ ಇರ್ತಾರೆ. ತುಂಬಾನೇ ಓರಲ್ ಇಂಟೇಕ್ ಅಂದ್ರೆ ತಿನ್ನುವ ಇದೆಲ್ಲ ತುಂಬಾನೇ ಕಮ್ಮಿ ಆಗುತ್ತೆ. ಓಕೆ. ಅಂದ್ರೆ ಹೈ ಫೀವರ್ ಇರುತ್ತೆ, ಜಾಸ್ತಿ ಕೆಮ್ಮು ಇರುತ್ತೆ, ಗಂಟಲು ನೋವು, ಮೈಕೈ ನೋವು, ಈ ತರದ ಲಕ್ಷಣಗಳು ಎಲ್ಲಾ ಫ್ಲೂವಿನಲ್ಲಿಯೂ ಸಾಮಾನ್ಯವಾಗಿ ಕಾಣುತ್ತೆ. ಇನ್ಫ್ಲೂಯೆನ್ಸಾದಲ್ಲಿ ಇದು ತುಂಬಾ ತೀವ್ರತರವಾಗಿರುತ್ತೆ. ಓಕೆ. ನನ್ನ ಮಗುವಿಗೆ ನಾರ್ಮಲ್ ಆಗಿ ಬಂದಿರೋ ಜ್ವರನ ಇದು ಅಥವಾ ಇದು ವೈರಲ್ ಫ್ಲೂನ ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಹಿಂಗ್ ಹಾಗಾದ್ರೆ? ಅಂದ್ರೆ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರೂ ಡಿಫ್ರೆನ್ಶಿಯೇಷನ್ ರೋಗ ಲಕ್ಷಣಗಳು ಒಂದಂದ್ರೆ ಜ್ವರದ ತೀವ್ರತೆ. ಜ್ವರ ಈಗ 101, 100 ಇದೆ, 99 ಇದೆ, ಆ ತರ ಕಮ್ಮಿ ಲೋ ಗ್ರೇಡ್ ಫೀವರ್ ಇದ್ರೆ ನಾರ್ಮಲ್ ಫ್ಲೂ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಜ್ವರ ತುಂಬಾ ಜಾಸ್ತಿ ಏರ್ತಾ ಇದೆ, ಪ್ಯಾರಾಸಿಟಮಲ್ ಅಂದ್ರೆ ಜ್ವರಕ್ಕೆ ಇರುವ ಔಷಧ ಕೊಟ್ರು, ಟೆಪಿಡ್ ಸ್ಪಾಂಜಿಂಗ್ ಅಂತ ಏನ್ ಮಾಡ್ತಾ ಇದೀವಿ ನಾವು, ಅದು ಮಾಡಿದ್ರು ಜ್ವರ ಇನ್ನೂ ತೀವ್ರವಾಗಿ ಬರ್ತಾ ಇದೆ, ತುಂಬಾ ಗಂಟಲು ನೋವು ಆಗ್ತಾ ಇದೆ, ಉಸಿರಾಟದ ತೊಂದರೆಯ ಲಕ್ಷಣಗಳು ಕಾಣಿಸ್ತಾ ಇದೆ, ಮೈಕೈ ನೋವು ತುಂಬಾ ಜಾಸ್ತಿನೇ ಇದೆ. ಈ ತರ ಎಲ್ಲ ಲಕ್ಷಣಗಳು ಅದು ಓವರ್ 48 hours 1-2 ದಿನಗಳ ಒಳಗಡೆ ಅತಿ ವೇಗವಾಗಿ ಇದರ ಪರಿಣಾಮಗಳು ಕಾಣುತ್ತವೆ ಅಂದ್ರೆ ಅದು ನಾರ್ಮಲ್ ಫ್ಲೂಗಿಂತ ಡಿಫ್ರೆನ್ಶಿಯೇಟ್ ಮಾಡುವಂತ ಲಕ್ಷಣಗಳು. ಓಕೆ. ಅಂದ್ರೆ ಪೇರೆಂಟ್ಸ್ ಆ ಡಿಫರೆನ್ಸ್ ನ ಪತ್ತೆ ಹಚ್ಬೋದು ಅಥವಾ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ಸೇ ಹೇಳ್ತಾರೆ, ನೀವು ಅಲ್ಲಿ ತನಕ ನೀವೇನು ಡಿಸೈಡ್ ಮಾಡಬೇಡಿ ಅಂತ ಹೇಳ್ತೀರಾ ಹೀಗೆ? ಸ್ವಲ್ಪ ಜನ ಪೋಷಕರು ತುಂಬಾ ನಿಗಾ ವಹಿಸ್ತಾರೆ, ಅವರಿಗೆ ಮಕ್ಕಳ ಆಟೋಟ ಚಟುವಟಿಕೆಗಳಿಗೆ ಸ್ವಲ್ಪ ಏರುಪೇರಾದ್ರೂ ತುಂಬಾ ಬೇಗ ಗೊತ್ತಾಗುತ್ತೆ. ಸ್ವಲ್ಪ ಜನ ಸಣ್ಣ ಶೀತ ಜ್ವರ ಇದ್ದೇ ಇರುತ್ತೆ, 2-3 ದಿನ ಆದ್ಮೇಲೆ ನೋಡೋಣ ಆತರ ಇರ್ತಾರೆ. ಆದ್ರೆ ಈ ಜ್ವರದ ನಡುಕೆ ಅಂದ್ರೆ ಈಗ 2-3 ಗಂಟೆ 6 ಗಂಟೆಗೆ ಒಂದ್ಸಲ ಜ್ವರ ಬರುವಾಗ ಈ ಜ್ವರದ ಸ್ಪೈಕ್ಗಳ ನಡುಕೆ, ಫೀವರ್ ಸ್ಪೈಕ್ಗಳ ಮಧ್ಯದಲ್ಲಿ ಮಗುವಿನ ಆಟೋಟ ಚಟುವಟಿಕೆ ಚೆನ್ನಾಗಿದೆ, ಆಕ್ಟಿವಿಟಿ ಚೆನ್ನಾಗಿದೆ, ಓರಲ್ ಇಂಟೆಕ್ ಚೆನ್ನಾಗಿದೆ ಅಂದ್ರೆ ಗಾಬರಿ ಪಡುವ ಅವಶ್ಯಕತೆ ಏನು ಇಲ್ಲ. ಮನೆಯಲ್ಲೇ ನೋಡ್ಕೊಂಡು ಪ್ಯಾರಾಸಿಟಮಲ್ ಅಥವಾ ಜ್ವರವನ್ನು ಕಮ್ಮಿ ಮಾಡುವಂತಹ ಔಷಧಗಳನ್ನು ಕೊಟ್ಟು ನೋಡ್ಕೋಬಹುದು. ಅಥವಾ ಜ್ವರವು ತುಂಬಾ ತೀವ್ರತರವಾಗಿ ಬರ್ತಾ ಇದೆ, ಮಗುವಿನ ಆಕ್ಟಿವಿಟಿ ಅಥವಾ ತುಂಬಾ ಡಲ್ ಆಗಿ ಕಾಣ್ತಾ ಇದೆ, ತುಂಬಾ ಕ್ಷೀಣವಾಗಿದೆ ಮಗು ಅಂದ್ರೆ ಆದಷ್ಟು ಬೇಗ ನುರಿತ ವೈದ್ಯರ ಸಲಹೆ ಪಡೆಯುವುದೇ ಉತ್ತಮ. ಓಕೆ. ಸೊ ಹಾಗಿದ್ರೆ ಯಾವೆಲ್ಲ ಕಾರಣಕ್ಕೆ ಈ ಒಂದು ಫ್ಲೂ ವೈರಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು? ಅಂದ್ರೆ ಇಲ್ಲಿ ಪೇರೆಂಟ್ಸ್ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ತೀರಾ, ಅಥವಾ ಮಕ್ಕಳು ಜಾಸ್ತಿ ಹೊರಗಡೆ ಏನಾದ್ರು ಎಕ್ಸ್ಪೋಸ್ ಆಗ್ತಾರೆ, ಆ ತರ ಏನಾದ್ರು ಇದೆಯಾ ಸರ್? ಇದರಲ್ಲಿ ಯಾರದೇ ನಿರ್ಲಕ್ಷ್ಯ ಅಂತ ಏನು ಹೇಳಕ್ ಆಗಲ್ಲ. ಒಂದೇನಂದ್ರೆ ಇವಾಗ ನಮ್ಮ ದೇಶದಲ್ಲಿ ಜನದಟ್ಟಣೆ ಜಾಸ್ತಿ ಆಗುತ್ತಿದೆ, ತುಂಬಾ ಬೇರೆ ಬೇರೆ ಊರಿನ ಜನರ ಸಂಚಾರಗಳಿರುತ್ತದೆ. ಸೊ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಸ್ಟ್ರೈನ್ ಅಂತ ಇರುತ್ತೆ. ಈಗ ವೈರಸ್ ಅಲ್ಲಿ ತುಂಬಾ ಒಂದು ಅದರ ಜಾತಿ ಅಂದ್ರೆ ಸ್ಟ್ರೈನ್ ಇರುತ್ತೆ, ತಳಿಗಳು ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ಸ್ಟ್ರೈನ್ ಇರುತ್ತೆ. ಒಂದೊಂದು ಡಿಫ್ರೆಂಟ್ ಸ್ಟ್ರೈನಿನದ್ದು ರೋಗ ಲಕ್ಷಣಗಳು ತುಂಬಾ ವ್ಯತ್ಯಸ್ತವಾಗಿರುತ್ತದೆ. ಸೊ ಅದಲ್ಲಿ ನಾವು ನಿಗಾ ವಹಿಸೋದು ಒಂದೇನಂದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕೆಮ್ಮು ಜ್ವರ ಇರ್ಬೇಕಾದ್ರೆ ಅವ್ರು ಇನ್ನೊಂದು ಮಕ್ಕಳ ಜೊತೆ ಆಟ ಆಡಬಾರ್ದು, ಇಲ್ಲಿ ಹೋಗಿ ಮುಟ್ಬಾರ್ದು, ಆ ತರ ಅವ್ರಿಗೆ ಗೊತ್ತಿರಲ್ಲ.
ಕೈಯ ನೈರ್ಮಲ್ಯ ಅಂದ್ರೆ ಹ್ಯಾಂಡ್ ಹೈಜೀನ್ ಅವೆಲ್ಲ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ. ನಾವು ಪೋಷಕರು ಅದನ್ನು ಅವರಿಗೆ ಚೆನ್ನಾಗಿ ತಿಳಿಸಿಕೊಡ್ಬೇಕಾಗುತ್ತದೆ. ಯಾಕಂದ್ರೆ ಇದು ಮುಖ್ಯವಾಗಿ ಹರಡುವುದು ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂತ ಏನ್ ಹೇಳ್ತೀವಿ. ನಮ್ಮ ರೆಸ್ಪಿರೇಟರಿ ಸೆಕ್ರೇಷನ್ ಇರುತ್ತೆ, ಸಲೈವ ಇರುತ್ತೆ, ಎಂಜಲ್ ಇರುತ್ತೆ, ಕಣ್ಣೀರ್ ಇರುತ್ತೆ, ಅದರಿಂದ ಎಲ್ಲ ಈ ವೈರಸ್ ತುಂಬಾ ಜಾಸ್ತಿಯಾಗಿ ಹರಡುತ್ತದೆ. ಸೊ ಇವಾಗ ಮಕ್ಕಳು ಏನ್ ಮಾಡ್ತಾರೆ, ಕೆಮ್ಮಿದೆ, ನೆಗಡಿ ಇದೆ, ಅವ್ರ ಮುಖ, ಕಣ್ಣು, ಬಾಯಿ, ಮೂಗು ಎಲ್ಲವನ್ನು ಮುಟ್ತಾರೆ. ಅದೆಲ್ಲ ಮುಟ್ಟಿ ಅವರು ಇವಾಗ ಶಾಲೆಗೆ ಅಥವಾ ಪ್ಲೇ ಸ್ಕೂಲ್ಗೆ ಹೋಗೋದಿದ್ರೆ ಅಲ್ಲಿರುವ ಟೇಬಲ್ ಆಗ್ಲಿ, ಅಲ್ಲಿರುವ ವಾಟರ್ ಬಾಟ್ ಆಗ್ಲಿ, ಅಲ್ಲಿರುವ ಆಟಿಕೆಗಳ ಸಾಮಾನಾಗ್ಲಿ, ಅಲ್ಲಿರುವ ಏನೇ ಒಂದು ಮಕ್ಕಳು ಪರಸ್ಪರ ಹಂಚುವಂತ ವಸ್ತುಗಳು ಇದ್ರೆ ಈ ನಿರ್ಜೀವ ವಸ್ತುಗಳಲ್ಲಿ ಯಾವಾಗ ವೈರಸ್ ಬರುತ್ತದೋ ಒಬ್ಬರಿಂದ ಒಬ್ಬರಿಗೆ ಅದು ಹರಡುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಮಕ್ಕಳು ಹತ್ತಿರದಿಂದ ಮಾತಾಡುವಾಗ ಒಬ್ಬರ ಮಾತನಾಡುವಾಗ ರೆಸ್ಪಿರೇಟರಿ ಡ್ರಾಪ್ಲೆಟ್ ಸ್ಪ್ರೆಡ್ ಆಗುವಂತಹ ಲಕ್ಷಣಗಳು ಕೋವಿಡ್ ಟೈಮ್ ಅಲ್ಲೆಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಅಂತ ತುಂಬಾ ಒತ್ತು ಕೊಡ್ತಾರೆ. ಓಕೆ, ಸೊ ಹಾಗಾದ್ರೆ ಈ ಒಂದು ವೈರಲ್ ಅಥವಾ ಸೀಸನಲ್ ಫ್ಲೂ ಅನ್ನುವಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಥವಾ ಮಕ್ಕಳಲ್ಲಿ ಬೇಗ. ಹಾಗಿದ್ರೆ ಆತರ ಜ್ವರ ಇದ್ದ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬಾರ್ದಾ? ಖಂಡಿತವಾಗಿಯೂ ಈ ತರ ಜ್ವರ ಲಕ್ಷಣಗಳು ಇರುವಾಗ ಅವರನ್ನ 2-3 ದಿವಸ ಮನೆಯಲ್ಲೇ ಇಟ್ಕೊಂಡು ಶುಶ್ರೂಷೆ ಮಾಡುವುದು, ಆರೈಕೆ ಮಾಡುವುದು ತುಂಬಾ ಉತ್ತಮ. ಒಂದು ಏನಂದ್ರೆ ಅವರೀಗ ಪ್ಲೇ ಹೋಮ್ ಅಥವಾ ಸ್ಕೂಲ್ಗೆ ಹೋದ್ರೆ ಅದು ಎಲ್ಲಾ ಮಕ್ಕಳಲ್ಲಿ ಅತಿ ವೇಗವಾಗಿ ಹರಡುತ್ತದೆ. ಏನಂದ್ರೆ ಒಂದೊಂದು ಕಡೆ AC, ಸೆಂಟ್ರಲೈಸ್ಡ್ AC ಆ ತರ ಇರುತ್ತೆ, ಅವಾಗ ಅದರ ಒಳಗಡೆ ಹರಡೋದು ಜಾಸ್ತಿ. ಮತ್ತೆ ಮಕ್ಕಳು ತುಂಬಾ ಎಲ್ಲಾ ಒಬ್ಬರ ಜೊತೆ ತುಂಬಾ ಇಂಟರಾಕ್ಟಿವ್ ಆಗಿ ಆಟ ಆಡ್ಕೊಂಡಿರುತ್ತಾರೆ. ಯಾಕಂದ್ರೆ ಲರ್ನಿಂಗ್ ಥ್ರೂ ಪ್ಲೇ. ಸೊ ಮಕ್ಕಳಲ್ಲಿ ಇವಾಗ ಸಣ್ಣ ಮಕ್ಕಳಲ್ಲಿ ಲರ್ನಿಂಗ್ ಥ್ರೂ ಪ್ಲೇ ಇರುತ್ತೆ. ಸೊ ಅವರೆಲ್ಲರೂ ತುಂಬಾ ಆಟ ಆಡುವುದು, ತುಂಬಾ ಆಟಿಕೆಗಳನ್ನು ಶೇರ್ ಮಾಡುವುದು, ಅಥವಾ ಒಂದು ಪುಸ್ತಕವಾಗ್ಲಿ, ಪೆನ್ಸಿಲ್ ಆಗಲಿ ಎಲ್ಲವನ್ನು ಬಾಯಿಗೆ ಹಾಕುವುದು ಅಥವಾ ಇನ್ನೊಬ್ಬ ಮಕ್ಕಳಿಗೆ ಶೇರ್ ಮಾಡುವುದು. ಸೊ ಈ ತರ ಎಲ್ಲ ಮಾಡ್ತಿರ್ಬೇಕಾದ್ರೆ ಆ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಹಬ್ಬುವುದು ತುಂಬಾ ಸಾಮಾನ್ಯ. ಸೊ ಹಾಗಾಗಿ ಮಕ್ಕಳಲ್ಲಿ ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಹೌದು, ಅಥವಾ ಈ ತರ ರೋಗ ಲಕ್ಷಣ ಇರುವಾಗ ಅವರನ್ನು ರೆಸ್ಟ್ ಕೊಟ್ಟು ಮನೆಯಲ್ಲೇ ಇಟ್ಕೊಂಡು ನೋಡುವುದು. ಯಾಕಂದ್ರೆ ಸ್ಕೂಲಲ್ಲಿ ಅವ್ರಿಗೆ ಗೊತ್ತಿರಲ್ಲ ಈ ತರ ಜ್ವರ ಹರಡುತ್ತೆ ಅನ್ನೋದು, ಮಕ್ಕಳಿಗೆ ಗೊತ್ತಿರಲ್ಲ ಆ ಏಜ್ ಅಲ್ಲಿ. ಸೊ ಪೇರೆಂಟ್ಸ್ ಅದ್ರ ಬಗ್ಗೆ ಗಮನ ವಹಿಸ್ಬೇಕು ಅಥವಾ ನಿಗಾ ವಹಿಸ್ಬೇಕು ಅಂತಾನೆ ಹೇಳ್ಬೋದು. ಓಕೆ, ಸೊ ಈಗ ರೋಗ ನಿರೋಧಕ ಶಕ್ತಿಗೂ ಈ ಒಂದು ಸೀಸನಲ್ ಫ್ಲೂಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಸರ್? ಸೊ ಒಂದ್ಸಲ ನಮ್ಮ ದೇಹಕ್ಕೆ ಯಾವುದೇ ಒಂದು ಸೋಂಕು ತಗಲಿದರೆ ಆ ನಂತರ ಅದರ ವಿರುದ್ಧ ಬಾಡಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಫಸ್ಟ್ ಟೈಮ್ ಇನ್ಫೆಕ್ಷನ್ ಬಂದಾಗ ಸ್ವಲ್ಪ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ. 2 ಸಲ ಬಂದ್ಮೇಲೆ ಅದು ತುಂಬಾ ಜಾಸ್ತಿನೇ ಇಂಪ್ರೂವ್ ಆಗಿರುತ್ತೆ. ಸೊ ಈ ರೋಗ ನಿರೋಧಕ ಶಕ್ತಿಗಳು ನಮಗೆ ಯಾವದೆಲ್ಲ ಸೋಂಕು ತಗಲಿತ್ತೋ ಅದರ ಮೇಲೆಲ್ಲ ದೇಹ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಓಕೆ ಓಕೆ, ಸೊ ಇದನ್ನ ನೀವು ಒಂದು ಸೀರಿಯಸ್ ಕಂಡೀಷನ್ ಅಂತ ಕನ್ಸಿಡರ್ ಮಾಡ್ತೀರಿ? ಯಾಕಂದ್ರೆ ಈಗ ಜ್ವರ ಅಂದಾಗ ಕಾಮನ್ ಆಗಿ ಎಲ್ಲರಲ್ಲೂ ಕೂಡ ಬರುತ್ತೆ, ಈಗ ಮಕ್ಕಳಲ್ಲಂತೂ ಸ್ಪೆಷಲಿ ಅದು ಇದ್ದೇ ಇರುತ್ತೆ. ಸೊ ಈ ತರ ಸೀಸನಲ್ ಫ್ಲೂ ಅಂದಾಗ ಇದು ಒಂದು ಓಕೆ, ಇದು ಸೀರಿಯಸ್ ಕಂಡೀಷನ್, ಇದ್ರ ಬಗ್ಗೆ ಪೇರೆಂಟ್ಸ್ ಜಾಸ್ತಿ ಕೇರ್ ಮಾಡಬೇಕು ಅನ್ನೋ ತರ ಇರುತ್ತಾ, ಹೇಗೆ ಅಂತ? ಅತಿಯಾಗಿ ನಿಗಾ ವಹಿಸುವುದು, ಅತಿಯಾಗಿ ಅದರ ಬಗ್ಗೆ ಭಯ ಪಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಸುಲಭವಾಗಿ ಚಿಕಿತ್ಸೆ ಮಾಡುವಂತಹ ಒಂದು ರೋಗವಾಗಿರುತ್ತದೆ. ಬಟ್ ಕೆಲವೊಂದು ಪೋಷಣೆ ಕಮ್ಮಿ ಇರುವ ಮಕ್ಕಳು, ಅಂದ್ರೆ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಇರುತ್ತೆ, ಅಸ್ತಮ ಇರುತ್ತೆ, ಮತ್ತೆ ಕೆಲವೊಂದು ಹೃದಯ ಸಂಬಂಧಿ ಕಾಯಿಲೆ ಇರುವ ಮಕ್ಕಳು ಇರ್ತಾರೆ, ಅಥವಾ ಕೆಲವೇನೋ ಒಂದು ಇಮ್ಯುನಿಟಿ ಡೌನ್ ಇರೋ ಮಕ್ಕಳು ಇರ್ತಾರೆ. ಇಂತಹ ಮಕ್ಕಳಲ್ಲಿ ರೋಗ ಲಕ್ಷಣಗಳು ತುಂಬಾ ಜಾಸ್ತಿಯಾಗಿ ಕಾಣುತ್ತದೆ. ಅಂದ್ರೆ ಫ್ಲೂ ಇಂದ ಇಟ್ ಕ್ಯಾನ್ ಪ್ರೋಗ್ರೆಸ್ ಟು ನಿಮೋನಿಯಾ ಅಂದ್ರೆ ಶ್ವಾಸಕೋಶದ ನಾಳಗಳ ಇನ್ಫೆಕ್ಷನ್. ಸೊ ಈ ತರ ಆಗುವಂತಹ ಚಾನ್ಸಸ್ ಎಸ್ಪೆಷಲಿ ಈ ತರ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಈಗ ಫ್ಲೂ ಅನ್ನ ಇನ್ಫ್ಲೂಯೆನ್ಸಾ ಅಂತ ಕರಿಬಹುದು ನಾವು. ಅದರಲ್ಲಿ ಈಗ ಇನ್ಫ್ಲೂಯೆನ್ಸಾ A-B-C ಎಲ್ಲ ಇರುತ್ತೆ. ನೀವು A ಹೇಳಿದ್ರಿ, ಅಂದ್ರೆ H1N1 ಆ ತರದ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಿ. ಸೊ B ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಸರ್? ಈಗ ಮಕ್ಕಳಲ್ಲಿ ಕಾಮನ್ ಆಗಿ ಯಾವೆಲ್ಲ ಇನ್ಫ್ಲೂಯೆನ್ಸಾ ಬರುತ್ತೆ ಅಂತ? ಸೊ ಇನ್ಫ್ಲೂಯೆನ್ಸಾ ಫ್ಯಾಮಿಲಿ ಅಂದ್ರೆ ಈ ಫ್ಯಾಮಿಲಿಯಲ್ಲಿ 4 ವಿಧದ ವೈರಸ್ ಇದೆ. ಇನ್ಫ್ಲೂಯೆನ್ಸಾ A-B-C-D. ಅದರಲ್ಲಿ ಇನ್ಫ್ಲೂಯೆನ್ಸಾ A ಅನ್ನೋದು ಅತ್ಯಂತ ಅಪಾಯಕಾರಿ ಹಾಗೂ ಅತ್ಯಂತ ವೇಗವಾಗಿ ಹರಡುವಂತಹ ಒಂದು ವೈರಸ್. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂತ H1N1, H3N2 ಈ ತರ ಹಲವು ವಿಧದ ತಳಿಗಳು ಇನ್ಫ್ಲೂಯೆನ್ಸಾ A ಫ್ಯಾಮಿಲಿಯಲ್ಲಿ ಇದೆ. ಇನ್ಫ್ಲೂಯೆನ್ಸಾ B ಅನ್ನೋದು ಒಂದು ಸ್ವಲ್ಪ ಮೈಲ್ಡ್ ಆಗಿ, ಅಂದ್ರೆ ಒಂದು ಸ್ವಲ್ಪ ನೆಗಡಿ ಬರ್ಬೋದು, ಸಣ್ಣ ಜ್ವರ ಬರ್ಬೋದು, 2-3 ದಿನ ರೋಗ ಲಕ್ಷಣ ಕಾಣ್ಕೊಂಡು ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಯೂಶುವಲಿ ಆಗಿರುತ್ತೆ. ಬಟ್ ಕೆಲವೊಂದು ಮಕ್ಕಳು, ಈ ಶ್ವಾಸಕೋಶದ ತೊಂದರೆ ಇರುವ ಮಕ್ಕಳು, ಬೆಳವಣಿಗೆ ಕಮ್ಮಿ ಇರುವ ಮಕ್ಕಳು, ಅಸ್ತಮ ತೊಂದರೆ ಇರುವ ಮಕ್ಕಳು, ಅವರಲ್ಲಿ ಇದರಲ್ಲಿ ಸ್ವಲ್ಪ ತೀವ್ರವಾದಂತಹ ರೋಗ ಲಕ್ಷಣಗಳು ಕಾಣುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಲ್ಲದಿದ್ರೆ ನಾರ್ಮಲ್ ಪಾಪ್ಯುಲೇಷನ್ ಇನ್ಫ್ಲೂಯೆನ್ಸಾ B ಮೈಲ್ಡ್ ಆಗಿರುವಂತಹ ಜ್ವರವನ್ನೇ ಉಂಟು ಮಾಡುತ್ತದೆ. ಅದು ಸೆಲ್ಫ್ ಲಿಮಿಟಿಂಗ್ ಆಗಿರುತ್ತೆ. C and D ಯೂಶಲಿ ಮನುಷ್ಯರನ್ನು ಬಾಧಿಸುವುದಿಲ್ಲ, ಅದು ಕ್ಯಾಟಲ್ ಈ ತರ ದನಗಳು ಅವುಗಳನ್ನೆಲ್ಲ ಬಾಧಿಸುತ್ತೆ. ಬಟ್ ಮಕ್ಕಳಲ್ಲಿ ಬರುವಂತದ್ದು ಏನ ಕಾಮನ್ ಆಗಿ? ಹೆಚ್ಚಾಗಿ ಏನೇ ಬರುತ್ತೆ ಅಂತ. ಓಕೆ, ಇದಕ್ಕೆ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಸರ್? ಸೊ ಈ ತರ ರೋಗ ಲಕ್ಷಣಗಳು ಬಂದಾಗ, ಅಂದ್ರೆ ಗಂಟಲು ನೋವು, ಜ್ವರ, ಮೈಕೈ ನೋವಾಗಿ ಬಂದಾಗ ದ ಸ್ಟ್ಯಾಂಡರ್ಡ್ ಆಫ್ ಟೆಸ್ಟ್ ಅಂದ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಥ್ರೋಟ್ ಸ್ವಾಬ್, ಅಂದ್ರೆ ನಮ್ಮ ಗಂಟಲಿನ ದ್ರವ ತೆಗೆಯೋದು, ಪರೀಕ್ಷೆ ಮಾಡುವುದು, ಅದನ್ನು PCR ಟೆಸ್ಟ್ ಅಂತ ಕರೀತಾರೆ. ಕೇಳಿರ್ತಾರೆ. ಈಗ ಕೋವಿಡ್ ಬಂದ ಮೇಲಂತೂ ಜನಕ್ಕೆ ತುಂಬಾ ನೇಸೋಫ್ಯಾರಿಂಜಿಯಲ್ ಸ್ವಾಬ್ ಎಲ್ಲಾ ಕಡೆ ಕಿಯಾಸ್ಕ್ ಮಾಡ್ಕೊಂಡು ಎಲ್ಲಾ ಕಡೆ ತೆಗಿತಾ ಇದ್ರು. ಸೊ ಆ ನೇಸೋಫ್ಯಾರಿಂಜಿಯಲ್ ಸ್ವಾಬ್, ಗಂಟಲಿನ ದ್ರವದ ಪರೀಕ್ಷೆಯನ್ನು PCR ಮಾಡೋದ್ರಿಂದ
ಕರೆಕ್ಟ್ ಆಗಿ ಯಾವ ಸ್ಟ್ರೈನ್ ಆಫ್ ವೈರಸ್ ಅಂತ ಕಂಡುಹಿಡಿಯೋದಕ್ಕಾಗುತ್ತೆ ಇವಾಗ. ಓಕೆ ಅದರಲ್ಲಿ ಬರೀ ಇನ್ಫ್ಲುಯೆನ್ಸಾ ಮಾತ್ರ ಅಲ್ಲ, ಇವಾಗಿನ ಕೆಲವು ಲ್ಯಾಬ್ಸ್ ಎಲ್ಲ ಪ್ಯಾನೆಲ್ ಆಫ್ ಟೆಸ್ಟ್ ಅಂತ ಕೊಡ್ತಾರೆ. ಇವಾಗ ಒಂದೇ ಗಂಟಲ್ ದ್ರವ ಅಥವಾ ಒಂದು PCR ಸ್ವಾಬ್ ಇಂದ 9 to 12 ವೈರಸಸ್ ಗಳ ಬಗ್ಗೆ ಟೆಸ್ಟ್ ಮಾಡಬಹುದು. ಓಕೆ, ಈಗ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಫಸ್ಟ್ಗೆ, ಡಾಕ್ಟ್ರೆ ಈ ತರ ಜ್ವರ ಬಂದಿದೆ ನನ್ನ ಮಗುಗೆ ಅಂತ. ಸೊ ನೀವು ಫಸ್ಟಿಗೆ ಡೌಟ್ ಪಡ್ತೀರಾ, ಓಕೆ ಈ ಮಗುಗೆ ವೈರಲ್ ಫೀವರ್ ಇದೆ ಅಥವಾ ಇದು ಸೀಸನಲ್ ಫ್ಲೂ ಆಗಿದೆ ಅಂತ ನೀವು ಆಸ್ ಅ ಪೀಡಿಯಾಟ್ರಿಷಿಯನ್ ಆಗಿ ಡೌಟ್ ಪಡ್ತೀರಾ, ಅಥವಾ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಜ್ವರ ಕಮ್ಮಿ ಆಗಿಲ್ಲ ಅಂದಾಗ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟೆಸ್ಟ್ ಏನಾದ್ರು ಮಾಡ್ತೀರಾ? ಸೊ ಯೂಶಲಿ ಒಂದು ದಿನದ ಜ್ವರ ಅಥವಾ 3 ದಿನ ಜ್ವರ ಇದೆ, ಮಗು ಆಕ್ಟಿವ್ ಆಗಿದೆ, ಕ್ಲಿನಿಕಲ್ ಬಂದಾಗ ಅವನ ಚಲನವಲನಗಳನ್ನು ಪರೀಕ್ಷೆ ಮಾಡಿದಾಗ ಅಬ್ಸರ್ವ್ ಮಾಡ್ತೀರಾ? ಶ್ವಾಸಕೋಶದಲ್ಲಿ ಏರ್ ಎಂಟ್ರಿ ಅದು ಏನಿರುತ್ತೆ ಅದರ ಬಗ್ಗೆ ನೋಡಿದಾಗ, ಅಥವಾ ಬ್ರೀದಿಂಗ್ ಪ್ಯಾಟರ್ನ್ ಯಾವ ತರ ಇದೆ, ಅವರ ಆಕ್ಟಿವಿಟಿ ಯಾವ ತರ ಇದೆ, ಅವರ ಓವರ್ ಆಲ್ ಹೈಡ್ರೇಷನ್ ಸ್ಟೇಟಸ್ ಯಾವ ತರ ಇದೆ, ಅದು ನೋಡಿದಾಗ ನಮ್ಗೊಂದು ರೋಗ ಲಕ್ಷಣದ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಈಗ ಬೇಬಿ ಆಕ್ಟಿವ್ ಆಗಿದೆ ಅಥವಾ ಮಗು ಆಕ್ಟಿವ್ ಆಗಿದೆ, ಜ್ವರ ಕಂಟ್ರೋಲ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಫಸ್ಟ್ 2-3 ಡೇಸ್ ಅಲ್ಲಿ ಯಾವುದೇ ಟೆಸ್ಟ್ ಮಾಡುವಂತಹ ಅಗತ್ಯ ಇರುವುದಿಲ್ಲ. ನಾರ್ಮಲ್ ಆಗಿ ಜ್ವರವನ್ನು ಕಂಟ್ರೋಲ್ ಮಾಡುವಂತಹ ಮೆಡಿಸಿನ್ ಹಾಗೂ ಪೋಷಕರಿಗೆ ಕೆಲವು ಸಲಹೆಗಳು, ಮಗುವಿನ ಹೈಡ್ರೇಷನ್ ಚೆನ್ನಾಗಿ ನೋಡ್ಕೋಬೇಕು, ದೇಹದಲ್ಲಿ ದ್ರವ್ಯ ಆಹಾರ ಜಾಸ್ತಿ ಕೊಡ್ಬೇಕು, ಅದು ನೀರಿನ ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಇರಬೇಕು. ಸೊ ಡಿಹೈಡ್ರೇಷನ್ ಆಗಬೇಕು. ಯಾಕಂದ್ರೆ ಜ್ವರ ಬರ್ಬೇಕಾದ್ರೆ 102, 103 ಈ ತರ ಹೈ ಗ್ರೇಡ್ ಫೀವರ್ ಬರ್ಬೇಕಾದ್ರೆ ಬಾಡಿಯಿಂದ ಎಲ್ಲ ಮ್ಯೂಕೋಸಲ್ ಸರ್ಫೇಸ್ ಅಂತ ಏನಿರುತ್ತೆ, ಬಾಯಿ ಮೂಗು ಅಲ್ಲಿಂದ ನೀರಿನ ಇವಾಪರೇಷನ್ ಆಗುತ್ತೆ ಜಾಸ್ತಿ. ಅವಾಗ ಈ ಡಿಹೈಡ್ರೇಷನ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ನಾರ್ಮಲಿ ಜ್ವರ ಬರ್ಬೇಕಾದ್ರೆ ಮಕ್ಕಳು ಯೂಶಲಿ ಊಟ ಮಾಡುವುದೆಲ್ಲ ತುಂಬಾ ಕಮ್ಮಿ ಮಾಡಿರ್ತಾರೆ. ಸೊ ಆಗ ಸಾಲಿಡ್ ಫುಡ್ಸ್ಗೆ ನಾವೇನು ಫೋರ್ಸ್ ಮಾಡಬಾರ್ದು. ದ್ರವಾಹಾರ ಅಂದ್ರೆ ನೀರಾಗಿರ್ಬೋದು, ಎಳ್ನೀರಾಗಿರ್ಬೋದು, ORS ಆಗಿರ್ಬೋದು, ಸೂಪ್ ಆಗಿರ್ಬೋದು, ಈ ತರ ದ್ರವಾಹಾರಗಳು ಜಾಸ್ತಿ ಕೊಡ್ಬೇಕಾಗುತ್ತೆ ಮನೇಲಿ. ಓಕೆ ಓಕೆ. ಸೊ ಇದು ನ್ಯೂಮೋನಿಯಾ ಆಗುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ? ಕೆಲವು ಕೇಸಸ್ ಅಂದ್ರೆ ಎಲ್ಲಾ ಫ್ಲೂಗಳು ನ್ಯೂಮೋನಿಯಾ ಆಗುವುದಿಲ್ಲ, ಆದ್ರೆ ಇದು ಶ್ವಾಸಕೋಶವನ್ನು ಅಫೆಕ್ಟ್ ಮಾಡಿ ಜಾಸ್ತಿ ನ್ಯೂಮೋನಿಯಾ ಆಗುವಂತಹ ರಿಸ್ಕ್ ಇರುತ್ತೆ. ಇಟ್ ಕ್ಯಾನ್ ಬಿ ವೈರಲ್ ನ್ಯೂಮೋನಿಯಾ ಆರ್ ಇಟ್ ಕ್ಯಾನ್ ಬಿ ಸೆಕೆಂಡರಿ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ. ಯಾಕಂದ್ರೆ ಒಂದ್ಸಲ ದೇಹವನ್ನು ಒಂದು ವೈರಸ್ ಅಥವಾ ಒಂದು ಸಾಂಕ್ರಾಮಿಕ ರೋಗ ಇನ್ವೇಡ್ ಮಾಡಿದಾಗ ದೇಹದ ಇಮ್ಯೂನ್ ಕೆಪಾಸಿಟಿ ಏನಿರುತ್ತೆ ಅದು ತುಂಬಾ ಕಮ್ಮಿ ಆಗುತ್ತೆ. ಅವಾಗ ದೇಹ ಆಲ್ರೆಡಿ ಒಂದು ಬಳಲಿ ಹೋಗಿರುತ್ತೆ, ಅವಾಗ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗುವಂತಹ ರಿಸ್ಕ್ ಇರುತ್ತೆ. ಈಗ ನಿಮೋನಿಯಾ ಅಂದ ತಕ್ಷಣ ನಮಗ್ ಅನ್ಸೋದು ಓಕೆ ಇದು ಲಂಗ್ಸ್ ರಿಲೇಟೆಡ್, ಅಂದ್ರೆ ಲಂಗ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳಲ್ಲಿ ಉಸಿರಾಟದ ತೊಂದರೆ, ಕಫ ಇರಬಹುದು ಅಂತ. ಸೊ ಈ ತರ ನಿಮೋನಿಯಾಗೆ ಟರ್ನ್ ಆಗುತ್ತೆ ಅಂದಾಗ್ಲೂ ಕೂಡ ಸಿಂಪ್ಟಮ್ಸ್ ಸ್ವಲ್ಪ ವೇರಿ ಆಗಬಹುದಾ? ಹೌದು, ಖಂಡಿತವಾಗಿ. ನಿಮೋನಿಯಾ ಇದ್ದೆ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ ಇಂದಾಗಿ ಉಸಿರಾಟ ವೇಗವಾಗಿ ಮಾಡ್ತಾರೆ. ಅಂದ್ರೆ ನಾರ್ಮಲ್ ಆಗಿ ಒಂದು ಮಗು 20 ರಿಂದ 30 ತನಕ ಒಂದು ನಿಮಿಷದಲ್ಲಿ ಉಸಿರಾಟ ತಗೊಳುತ್ತೆ. ಬಟ್ ಉಸಿರಾಟದ ತೊಂದರೆ ಇನ್ಫೆಕ್ಷನ್ ನಿಮೋನಿಯಾ ಆದಾಗ ಮಿನಿಮಮ್ 60-70 ಸಲ ಒಂದು ನಿಮಿಷದಲ್ಲಿ, ಅಂದ್ರೆ ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಎದೆಯ ಗೂಡು ಒಳಗಡೆ ಹೋಗುವುದು, ಎದೆಯ ಗೂಡು ಒಳಗೆ ಹೋಗುವುದು, ಇಲ್ಲಿ ರಿಟ್ರಾಕ್ಷನ್, ನಾವು ಚೆಸ್ಟ್ ರಿಟ್ರಾಕ್ಷನ್ ಅಂತ ಕರಿತೀವಿ ಅದನ್ನ, ಅಥವಾ ಮೂಗಿಂದ ಉಸಿರಾಡ್ಲಿಕ್ಕೆ ಆಗುದಿಲ್ಲ, ಬಾಯಿಂದ ಉಸಿರಾಡುವುದು, ಒಂಥರ ಗ್ರಂಟಿಂಗ್ ಸೌಂಡ್ ಮಾಡುವುದು, ಈ ತರದ್ದೆಲ್ಲ ಲಕ್ಷಣಗಳು ಕಂಡು ಬರುತ್ತದೆ. ಹಾಗೂ ಫೀವರ್ ಇಂಟೆನ್ಸಿಟಿ, ಜ್ವರದ ಇಂಟೆನ್ಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಕಫ ಬರುವ ಮಕ್ಕಳ, ಹೆಚ್ಚಿನ ಮಕ್ಕಳು ಕಫವನ್ನು ತುಪ್ಪುವುದಿಲ್ಲ, ಅವ್ರು ನುಂಗ್ತಾರೆ. ತುಪ್ಪು ಸಾಧ್ಯತೆ ಇರೋ ಮಕ್ಕಳ ಕಫದ ಕಲರ್ ನೋಡಿದಾಗ ಅದಲ್ಲಿ ಡಿಫ್ರೆಂಟ್ ಇರುತ್ತೆ, ರಸ್ಟಿ ಬ್ರೌನ್ ಅಂತ ಇರುತ್ತೆ, ಇಲ್ಲಾಂದ್ರೆ ಯೆಲ್ಲೋ ಅಥವಾ ಗ್ರೀನ್ ಆಗಿರುತ್ತೆ. ಆತರ ನಾರ್ಮಲಿ ಕಫದ ಕಲರ್ ಲೈಟ್ ವೈಟಿಶ್ ಅಥವಾ ಕ್ರೀಮಿ ವೈಟಿಶ್ ಕಲರ್ ಇರುತ್ತೆ, ಅಥವಾ ನಾರ್ಮಲ್ ಕಲರ್ ಇರುತ್ತೆ. ಬಟ್ ಈ ತರ ನ್ಯೂಮೋನಿಯಾ ಆದಾಗ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಡಾರ್ಕ್ ಯೆಲ್ಲೋ ಇರುತ್ತೆ, ಡಾರ್ಕ್ ಯೆಲ್ಲೋ ಅಥವಾ ರಸ್ಟಿ ಬ್ರೌನ್ ಆತರ ಇರುತ್ತೆ. ಓಕೆ ಓಕೆ. ಸೊ ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಹೇಗೆ ಅಂದ್ರೆ ಯೂಶಲಿ ನಾವು ಅನ್ಕೋತೀವಿ ಓಕೆ ಜ್ವರ ಬಂತು ಅಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ಅಂತ, ಇದಕ್ಕೂ ಹಾಗೇನಾ ಅಥವಾ ಬೇರೆ ಏನಾದ್ರು ಟ್ರೀಟ್ಮೆಂಟ್? ಸೊ ಇನ್ಫ್ಲೂಯೆನ್ಸಾದಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಪ್ರಿವೆನ್ಷನ್ ಅಲ್ಲಿ ನಮಗೆ ಲಸಿಕೆಗಳಿರುತ್ತೆ, ಬಟ್ ಅದು ಆಮೇಲೆ ಮಾತಾಡೋಣ. ಟ್ರೀಟ್ಮೆಂಟ್ ಬಂದು ಫಸ್ಟ್ ಅಂದ್ರೆ ಜ್ವರವನ್ನು ಕಂಟ್ರೋಲ್ ಮಾಡುವುದು, ತಾಪಮಾನ ಜಾಸ್ತಿ ಏರಿಕೆ ಆಗುವುದನ್ನು ಪ್ರಿವೆಂಟ್ ಮಾಡುವುದು. ಒಂದಂದ್ರೆ ಪ್ಯಾರಾಸಿಟಮಾಲ್ ಸಿರಪ್ ಅನ್ನು ಸಮಯ ಸಮಯಕ್ಕೆ ಕೊಡ್ತಾ ಇರುವುದು, ಚೆನ್ನಾಗಿ ಟೆಪಿಡ್ ಸ್ಪಾಂಜಿಂಗ್ ಅಂದ್ರೆ ಉಗುರು ಬೆಚ್ಚಗಿನ ನೀರಿಂದ ಮೈಯನ್ನು ಒರೆಸ್ತಾ ಇರೋದು, ಅದರಿಂದ ಜ್ವರ ಕಮ್ಮಿ ಬರುತ್ತೆ. ಆಮೇಲೆ ಮಗುವಿಗೆ ಕೆಮ್ಮಿದ್ರೆ ಕೆಮ್ಮನ್ನು ಕಮ್ಮಿ ಮಾಡುವಂತ ಔಷಧವನ್ನು ಕೊಡ್ಬೋದು, ಕಫ ಅದನ್ನೆಲ್ಲ ಕಮ್ಮಿ ಮಾಡ್ಲಿಕ್ಕೆ. ಮತ್ತೆ ಚೆನ್ನಾಗಿ ರೆಸ್ಟ್ ಮಾಡ್ಬೇಕಾಗತ್ತೆ, ಮತ್ತೆ ಹೈಡ್ರೇಷನ್ ಚೆನ್ನಾಗಿ ನೋಡ್ಬೇಕಾಗತ್ತೆ. ಅದು ಬಿಟ್ರೆ ಆಂಟಿಬಯೋಟಿಕ್ ಅನ್ನೋದು ಇದಕ್ಕೆ ಒಂದು ಪರಿಹಾರ ಅಲ್ಲ. ಆಂಟಿಬಯೋಟಿಕ್ ಅನ್ನು ಸಾಮಾನ್ಯವಾಗಿ ಯಾವುದೇ ಫ್ಲೂ ಬಂದಾಗ ಉಪಯೋಗಿಸುವುದರಿಂದ ಅದು ದುರ್ಬಳಕೆ ಆಗುತ್ತದೆ ಹೊರತು ಮಗುವಿಗೆ ಅದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಕೆಲವು ಸೆಲೆಕ್ಟೆಡ್ ಕೇಸಸ್ ಅಲ್ಲಿ ಅಂದ್ರೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಕಂಡೀಷನ್ ಅಲ್ಲಿ ಮಾತ್ರ ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಆಂಟಿಬಯೋಟಿಕ್ಸ್ ಅನ್ನು ಯೂಸ್ ಮಾಡುವಂತ ನಿರ್ದೇಶನಗಳು ಇರುತ್ತೆ. ಓಕೆ, ಯಾಕಂದ್ರೆ ಜ್ವರ ಅಂತ ಬಂದಾಗ ಜ್ವರ ಬಂತು ಅಂದ್ರೆ ಆಂಟಿಬಯೋಟಿಕ್ಸ್ ಅನ್ನೋ ತರದ್ದು ಒಂದು ಥಾಟ್ಸ್ ಇರುತ್ತೆ. ಸೊ ಎಲ್ಲದಕ್ಕೂ ಕೂಡ ಆಂಟಿಬಯೋಟಿಕ್ಸ್ ವರ್ಕ್ ಆಗೋದಿಲ್ಲ, ದುರ್ಬಳಕೆ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಗಂಟಲಿನ ದ್ರವವನ್ನು ಏನ್ ತೆಗೆದು PCR ಸ್ವಾಬ್ ಏನ್ ಮಾಡ್ತೀವಿ ಅದ್ರಲ್ಲಿ ಇನ್ಫ್ಲುಯೆನ್ಸಾ ಪಾಸಿಟಿವ್ ಬಂದಿದೆ ಹಾಗೂ ಮಗುವಿನ ರೋಗ
ಲಕ್ಷಣಗಳು ತುಂಬಾ ತೀವ್ರತರವಾಗಿದೆ ಅಂದ್ರೆ ಆಂಟಿ ವೈರಲ್ ಮೆಡಿಕೇಶನ್ಸ್ ಇದೆ. ಸೆಲ್ಟಾಮಿವರ್ ಆ ತರ ಬೇರೆ ಬೇರೆ ಆಂಟಿ ವೈರಲ್ ಮೆಡಿಕೇಶನ್ಸ್ ಇರುತ್ತೆ. ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಕೆಲವು ಸ್ಟ್ಯಾಚ್ಯೂರಿ ಬಾಡೀಸ್ ಕೆಲವು ನಿಯಮಗಳನ್ನು ಮಾಡಿದೆ. ಇಂತಹ ರೋಗ ಲಕ್ಷಣಗಳು ಇರುವಂತಹ ಇಂತಹ ಹೈ ರಿಸ್ಕ್ ರೋಗಿಗಳಿಗೆ ಮಾತ್ರ ಈ ಆಂಟಿ ವೈರಲ್ ಔಷಧವನ್ನು ಉಪಯೋಗಿಸಬೇಕು. ಎಲ್ರಿಗೂ ಅದು ಕೊಡಲ್ಲ. ಅಂದಾಜು ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಅದು 5 to 7 days ಅದು ತಗೊಳ್ಬೇಕಾಗುತ್ತೆ. ಅದು ಗುಳಿಗೆ ಸಿರಪ್ 2 ರೂಪದಲ್ಲೂ ಬರುತ್ತೆ. ಓಕೆ, ಅಲ್ಲಿಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ, ಏನೋ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಓಕೆ. ಸೊ ಇದನ್ನ ತಡೆಗಟ್ಟೋ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ ಫ್ಲೂ ವ್ಯಾಕ್ಸಿನ್ ಬಗ್ಗೆ ನಾವು ಮಾತಾಡ್ಲೇಬೇಕಾಗತ್ತೆ. ಸೊ ಫ್ಲೂ ವ್ಯಾಕ್ಸಿನ್ ಹೇಗ್ ವರ್ಕ್ ಆಗುತ್ತೆ ಸರ್? ಇದನ್ನ ಎಷ್ಟು ವರ್ಷದ ಮಕ್ಕಳಿಗೆ ಕೊಡಬಹುದು ಅಂತ? ಓಕೆ, ಸೊ ಈ ಫ್ಲೂ ವ್ಯಾಕ್ಸಿನ್ ಅನ್ನೋದು ಆಕ್ಚುಲಿ ಒಂದು ಈ ಸಾಂಕ್ರಾಮಿಕ ಪಿಡುಗು, ಈ ಏನು ಸೋಂಕು ಇದೆ, ಇದಕ್ಕೆ ಒಂದು ವರದಾನವೇ ಸರಿ. ಆಕ್ಚುಲಿ ಫ್ಲೂ ವ್ಯಾಕ್ಸಿನ್ ಅನ್ನೋದು ತುಂಬಾ ಒಂದು ಪರಿಣಾಮಕಾರಿಯಾದಂತಹ ಒಂದು ಸೊಲ್ಯೂಷನ್. ಆಕ್ಚುಲಿ 6 ತಿಂಗಳಿನ ಮಗುವಿಂದ ಹಿಡಿದು 60 ವರ್ಷ 80 ವರ್ಷದ ಮುದುಕರವರೆಗೆ ಎಲ್ಲರಿಗೂ ಈ ವ್ಯಾಕ್ಸಿನ್ ಅತ್ಯಂತ ಉಪಯೋಗಕಾರಿಯಾಗಿದೆ. 6 ತಿಂಗಳ ಮಗುವಿಗೆ ಫಸ್ಟ್ ಡೋಸ್ ಕೊಡ್ತೀವಿ, 7 ತಿಂಗಳಲ್ಲಿ ಸೆಕೆಂಡ್ ಡೋಸ್ ಕೊಡ್ತೀವಿ. ಸೊ ಫಸ್ಟ್ ಇಯರ್ ಆಫ್ ಲೈಫ್ ಅಲ್ಲಿ 2 ಡೋಸ್ ವ್ಯಾಕ್ಸಿನ್ ಇರುತ್ತೆ. ಅದಾದ್ಮೇಲೆ 5 ವರ್ಷ ತನಕ ಪ್ರತಿ ವರ್ಷ ಫ್ಲೂ ಸೀಸನ್ ಸ್ಟಾರ್ಟ್ ಆಗುವ ಮುಂಚೆ, ಇದು ಯಾವತ್ತೂ ತಗೊಳ್ಳೋದ್ರೆ ಅಷ್ಟು ಪರಿಣಾಮಕಾರಿ ಇರೋದಿಲ್ಲ, ಬಟ್ ಫ್ಲೂ ಸೀಸನ್ ಅಂದ್ರೆ ಪೀಕ್ ಫ್ಲೂ ಸೀಸನ್ ಭಾರತದಲ್ಲಿ ಇರುತ್ತೆ ಜೂನ್ ಇಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕ. ಸೊ ಈ ಜೂನ್ ಟು ಸೆಪ್ಟೆಂಬರ್ ಸೀಸನ್ ಸ್ಟಾರ್ಟ್ ಆಗೋ 1 ತಿಂಗಳ ಮುಂಚೆ ಅಂದ್ರೆ ಮೇ ಅಥವಾ ಏಪ್ರಿಲ್ ಮೇ ಅಲ್ಲಿ ತಗೊಂಡ್ರೆ ಇದರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಮತ್ತೆ ನೀವು ಇನ್ನೊಂದು ಕ್ವಶನ್ ಕೇಳೋದು, ಬೇರೆಲ್ಲ ವ್ಯಾಕ್ಸಿನ್ ಲೈಫ್ ಅಲ್ಲಿ 1 ಸಲ 2 ಸಲ ತಗೋತೀವಿ, ಬಟ್ ಫ್ಲೂ ವ್ಯಾಕ್ಸಿನ್ ಯಾಕೆ ಪ್ರತಿ ವರ್ಷ ತಗೊಳ್ಬೇಕು ಅಂತ? ಯಾಕಂದ್ರೆ ಈ ಫ್ಲೂ ವ್ಯಾಕ್ಸಿನ್ ಅಂತ ಏನ್ ಇದೆಯಲ್ಲ, ಇದು ಇನ್ಫ್ಲೂಯೆನ್ಸಾ ಎ ಮತ್ತೆ ಬಿ ಎರಡರ ಮೇಲೇನು ಪರಿಣಾಮ ಬೀರುತ್ತೆ. ಇನ್ಫ್ಲೂಯೆನ್ಸಾ ಎ ಅನ್ನೋ ವೈರಸ್ ಏನಿದೆ, ಇದು ತುಂಬಾನೇ ರೂಪಾಂತರಗೊಳ್ಳುತ್ತೆ. ಮೆಡಿಕಲ್ ಟರ್ಮಿನಾಲಜಿ ಹೇಳಿದ್ರೆ ಮ್ಯೂಟೇಶನ್ ಅಂತ ಹೇಳ್ತೀವಿ. ಅದೇ ನಮ್ಮ ಪರಿಸರದಲ್ಲಿ ಎಲ್ಲಾ ಕಡೆ ಹರಡಿರುತ್ತೆ, ಬೇರೆ ಬೇರೆ ಜನರನ್ನ ಅಫೆಕ್ಟ್ ಮಾಡಿರುತ್ತೆ. ಸೊ ಅದ್ರ ಜೆನೆಟಿಕ್ ಮೆಟೀರಿಯಲ್ ಅಂತ ತುಂಬಾ ಫಾಸ್ಟ್ ಆಗಿ ಮ್ಯೂಟೇಶನ್ ಆಗುತ್ತೆ, ಜೆನೆಟಿಕ್ ರಿಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ತುಂಬಾ ರೂಪಾಂತರಗೊಳ್ಳುವ ವೈರಸ್ ಇಂದ ಒಂದೇ ಒಂದು ವಿಧದ ವ್ಯಾಕ್ಸಿನ್ ಇಂದ ಅದನ್ನು ತಡೆಗಟ್ಟುವುದು ಆಗೋದಿಲ್ಲ. ಸೊ WHO ಹಾಗೂ ಬೇರೆಲ್ಲ ಕಂಪನಿಗಳು ಸೇರಿ ಅದನ್ನು ಪ್ರತಿ ವರ್ಷ ಯಾವ ಸ್ಟ್ರೈನ್ ಚಾಲ್ತಿಯಲ್ಲಿದೆ, ಯಾವ ತಳಿ ಚಾಲ್ತಿಯಲ್ಲಿದೆ ಅಂತ ನೋಡಿ ಈ ಸಲ ಅದನ್ನು ನಾಶ ಮಾಡುವಂತಹ ಸ್ಟ್ರೈನ್ ಅನ್ನು ಪ್ರತಿ ವರ್ಷ ರೆಕಮೆಂಡೇಶನ್ ಮೇರೆಗೆ ವ್ಯಾಕ್ಸಿನ್ ಅನ್ನು ತಯಾರಿಸಲಿಕ್ಕಾಗುತ್ತೆ. ಓಕೆ. ಸೊ ಪ್ರತಿ ವರ್ಷ ಕೂಡ ಈ ಒಂದು ಫ್ಲೂ ವ್ಯಾಕ್ಸಿನ್ ಅನ್ನ ತಗೋಬೇಕಾಗತ್ತೆ ಅಂತ ಅಂದ್ರೆ 6 ತಿಂಗಳ ಮಗುವಿನಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಅದನ್ನು ಕೊಡಬಹುದು. ಅದರಲ್ಲಿ ಮಕ್ಕಳಲ್ಲಿ 5 ವರ್ಷದ ತನಕ ಖಂಡಿತವಾಗಿಯೂ ಕೊಡಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರೇ ಹಿರಿಯರು 60 ವರ್ಷದ ಮೇಲೆ ಇದ್ರೆ ಅವ್ರಿಗೆ ಕೊಡಬೇಕು. ಮತ್ತೆ ಕೆಲವು ಈಗ ಹೃದಯ ಸಂಬಂಧಿ ರೋಗದವರು ಇರ್ತಾರೆ, ಡಯಾಬಿಟಿಸ್ ಮಧುಮೇಹ ಕಾಯಿಲೆಯವರು ಇರ್ತಾರೆ, ಬೇರೆ ಯಾವ್ದಾದ್ರು ಆಂಟಿ ಇಮ್ಯುನೋ ಪ್ರೊಫೈಲಾಕ್ಸಿಸ್ ಅಲ್ಲಿ ಇರೋರು ಇರ್ತಾರೆ. ಈ ಎಲ್ಲರಿಗೂ ಕೂಡ ಈ ವ್ಯಾಕ್ಸಿನ್ ಕೊಡುವುದು ತುಂಬಾ ಅಗತ್ಯ. ಇತ್ತೀಚೆಗೆ ಗರ್ಭಿಣಿಯರಲ್ಲಿಯೂ ನಾವು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಮಗುವಿಗೆ 6 ತಿಂಗಳಿಗಿಂತ ಮುಂಚೆ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ತಾಯಿಗೆ, ಗರ್ಭವತಿ ಆಗಿರುವ ತಾಯಿಗೆ ವ್ಯಾಕ್ಸಿನ್ ಕೊಟ್ಟಾಗ ಅದು ಮಗುವನ್ನು 6 ರಿಂದ 8 ತಿಂಗಳವರೆಗೆ ಕಾಪಾಡುವಂತಹ ಆಂಟಿಬಾಡಿಯನ್ನು ಉಂಟು ಮಾಡುತ್ತದೆ. ಓಕೆ. ಸೊ ಹಾಗಿದ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಮಗುವಿಗೆ ಜ್ವರ ಬರೋದೇ ಇಲ್ಲ ಅಂತ ಗ್ಯಾರಂಟಿ ಕೊಡಕ್ಕಾಗುತ್ತಾ? ಸೊ ವ್ಯಾಕ್ಸಿನ್ ತಗೊಂಡು ವ್ಯಾಕ್ಸಿನ್ ಇಂದಾಗಿ 1-2 ದಿನ ಸಣ್ಣ ಮಟ್ಟಿನ ಜ್ವರ ಇರ್ಬೋದು, ಅದು ದೇಹದಲ್ಲಿ ಇಮ್ಯುನಿಟಿ ಅಥವಾ ರೋಗ ಪ್ರತಿರೋಧ ಶಕ್ತಿ ಉತ್ಪಾದನೆ ಆಗುತ್ತಿದೆ ಅನ್ನೋ ಒಂದು ಲಕ್ಷಣ. ಆದರೆ ವ್ಯಾಕ್ಸಿನ್ ತಗೊಂಡ್ರೆ 100% ಫ್ಲೂ ಬರುವುದಿಲ್ಲ ಅಂತ ಯಾವುದೇ ಗ್ಯಾರಂಟಿ ಕೊಡೋಕ್ ಆಗಲ್ಲ. ವ್ಯಾಕ್ಸಿನ್ ಇಂದಾಗಿ ಏನಾಗುತ್ತೆ, ವ್ಯಾಕ್ಸಿನ್ ಅತ್ಯುತ್ತಮ ಎಫೆಕ್ಟಿವ್ನೆಸ್ ಏನಂದ್ರೆ ಈ ಫ್ಲೂ ಬಂದು ICU ಅಥವಾ ತೀವ್ರ ನಿಗಾ ಘಟಕಕ್ಕೆ ಅಡ್ಮಿಟ್ ಆಗುವುದು ಅಥವಾ ಹಾಸ್ಪಿಟಲೈಸೇಷನ್ ಆಸ್ಪತ್ರೆಗೆ ದಾಖಲಾಗುವುದು, ಈ ತರದ ತೀವ್ರತರವಾದಂತಹ ಫ್ಲೂ ಅನ್ನೋದು 76 to 78% ಕಮ್ಮಿ ಮಾಡುತ್ತೆ. ಅದು ಅಲ್ಲದೆ ತುಂಬಾ ಕೋಮಾಬಿಲಿಟೀಸ್ ಇರೋರಿಗೆ ತೀವ್ರತರವಾಗಿ ಅತ್ಯಂತ ವೇಗವಾಗಿ ಸ್ಪ್ರೆಡ್ ಆಗುವುದು ಅಥವಾ ವ್ಯಾಕ್ಸಿನೇಟೆಡ್ ಪರ್ಸನ್ ಇಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂತಹ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಹರ್ಡ್ ಇಮ್ಯುನಿಟಿ ಅಂತ ಸೃಷ್ಟಿ ಮಾಡುತ್ತೆ. ಅವಾಗ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುವುದು ಕೂಡ ಅದು ಕಮ್ಮಿ ಮಾಡುತ್ತೆ. ಓಕೆ. ಇನ್ನು ಇದನ್ನ ತಡೆಗಟ್ಟೋ ವಿಚಾರದಲ್ಲಿ ಬಂದಾಗ ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ಬೇಕು ಅಂತ, ಈಗ ವ್ಯಾಕ್ಸಿನ್ ಕೊಟ್ವಿ ಸರಿ, ವ್ಯಾಕ್ಸಿನ್ ಕೊಟ್ವಿ ಅಂತ ಹೇಳಿ ಬೇರೆ ವಿಚಾರದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ. ಸೊ ಮನೆಯಲ್ಲೇ ನಾವೇನಾದ್ರೂ ಮೆಡಿಸಿನ್ ಮಾಡ್ಬೋದು ಅಥವಾ ಹೋಮ್ ರೆಮಿಡೀಸ್ ಅನ್ನ ಮಾಡ್ಬೋದು. ಈಗ ಯೂಶಲಿ ಹಳ್ಳಿ ಕಡೆ ಅಂತ ಹೇಳಿದ್ರೆ ಫಸ್ಟ್ ಮನೇಲಿ ಏನಾದ್ರೂ ಒಂದು ಕಷಾಯ ಮಾಡುವಂಥದ್ದು, ಏನೋ ಒಂದು ಹೋಮ್ ರೆಮಿಡೀಸ್ ಅನ್ನ ಮಾಡ್ತಾರೆ. ಸೊ ಮಕ್ಕಳಿಗೆ ಇದು ವರ್ಕ್ ಆಗುತ್ತೆ ಸರ್ ಹೇಗೆ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಪರ್ಸನಲ್ ಹೈಜೀನ್, ಹ್ಯಾಂಡ್ ಹೈಜೀನ್. ಅಂದ್ರೆ ಕೈ ಹಾಗೂ ನಮ್ಮ ನೈರ್ಮಲ್ಯತೆಯನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇದರಿಂದ ವೈರಸ್ ಹರಡುವಿಕೆ ತುಂಬಾ ಕಮ್ಮಿ ಆಗುತ್ತೆ. ಮತ್ತಿನ್ನೊಂದು, ಇವಾಗ ಯಾರಾದ್ರೂ ಸೋಂಕು ಪೀಡಿತರು ಮನೆಯಲ್ಲಿ ಇದ್ದಾರೆ ಅಂದ್ರೆ ಅವರ ಹತ್ತಿರ ಹೋಗಿ ಅವರ ನಿಕಟ ಸಂಬಂಧವನ್ನು ಹೊಂದುವುದು ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅವರ ಹತ್ತಿರ ಹೋಗಿ ಮಾತನಾಡುವುದು ಆ ತರದೆಲ್ಲ, ಎಸ್ಪೆಷಲಿ ಸಣ್ಣ ಮಕ್ಕಳನ್ನ ಅವರಿಂದ ದೂರ ಇರಬೇಕಾಗುತ್ತೆ. ಮತ್ತೆ ಏನಂದ್ರೆ ಈ ಮನೆಮದ್ದು ಅಥವಾ ನಮ್ಮ ಸಾಂಪ್ರದಾಯಿಕ ಔಷಧಿಗಳು ಇವೆಲ್ಲ
ಔಷಧಿಗಳು ನಮ್ಮ ಆಧುನಿಕ ಮೆಡಿಸಿನ್ಗೆ ಪೂರಕವೇ ಹೊರತು ಅವು ಕಂಪ್ಲೀಟ್ ಟ್ರೀಟ್ಮೆಂಟ್ ಅಲ್ಲ. ಟೆಂಪರರಿ ಸೊಲ್ಯೂಷನ್ ಹೌದು, ಟೆಂಪರರಿ ಸೊಲ್ಯೂಷನ್ ಅಂತ ಹೇಳಕ್ಕಾಗಲ್ಲ. ಇವಾಗ ಏನಾಗಿರುತ್ತೆ, ನ್ಯೂಮೋನಿಯಾ ಅಥವಾ ಫ್ಲೂ ಬಂದಾಗ ಶ್ವಾಸನಾಳದ ಊತ ಆಗಿರುತ್ತೆ, ಗಂಟಲಲ್ಲಿ ತುಂಬಾ ನೋವಾಗಿರುತ್ತೆ ಅಥವಾ ಗಂಟಲಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ, ಜ್ವರ ಬಂದಿರುತ್ತೆ. ಅವಾಗ ಬಾಡಿಗೆ ಓವರ್ ಆಲ್ ಒಂಥರ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಇದು, ಅಥವಾ ಈ ಶ್ವಾಸನಾಳದ ಊತವನ್ನು ಕಮ್ಮಿ ಮಾಡುತ್ತೆ. ಈ ತರ ಎಲ್ಲ ಈ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ ಇಂದ ಹೆಲ್ಪ್ ಆಗುತ್ತೆ. ಬಟ್ ಇದು ಒಂದು ಚಿಕಿತ್ಸೆಯಾಗಿ ನಾವು ಕಾಣಬಾರ್ದು. ಇದು ನಮ್ಮ ನಾರ್ಮಲ್ ಚಿಕಿತ್ಸೆಗೆ ಪೂರಕವೇ ಹೊರತು ಇದು ಕಂಪ್ಲೀಟ್ ಒಂದು ಚಿಕಿತ್ಸೆ ಅಲ್ಲ. ಓಕೆ, ಹೋಮ್ ರೆಮಿಡೀಸ್ ಅನ್ನ ಹಾಗಾದ್ರೆ ಟ್ರೀಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬಾರ್ದು. ಓಕೆ, ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಗತ್ತೆ, ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಬೇಕಾಗತ್ತೆ. ನುರಿತ ವೈದ್ಯರ ಸಲಹೆಯನ್ನು ಇದು ಯಾವತ್ತೂ ರಿಪ್ಲೇಸ್ ಮಾಡೋದಿಲ್ಲ. ಸಮಯಕ್ಕೆ ಸರಿಯಾಗಿ ನುರಿತ ವೈದ್ಯರ ಸಲಹೆಯನ್ನು ಪಡೆಯೋದರಿಂದ ರೋಗ ಅತ್ಯಂತ ಉಲ್ಬಣಗೊಳ್ಳುವುದರಿಂದ ನಾವು ಅದನ್ನು ತಪ್ಪಿಸಬಹುದು. ಓಕೆ, ಸೊ ಈ ವಿಚಾರದಲ್ಲಿ ಅಂತ ಬಂದಾಗ ಪೇರೆಂಟ್ಸ್ ಹೇಗೆ ಇದ್ರ ಬಗ್ಗೆ ಕೇರ್ ತಗೋತಾರ ಅಥವಾ ನಿರ್ಲಕ್ಷ್ಯ ಮಾಡುವಂತ ಚಾನ್ಸಸ್ ಏನಾದ್ರೂ ಇರುತ್ತೆ? ಯಾಕಂತ ಹೇಳಿದ್ರೆ ಈ ತರ ಫ್ಲೂ ಬಂದು ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಹೇಳಿದಾಗ ಮುಂದೆ ಏನಾದ್ರೂ ಮಗುವಿಗೆ ಆರೋಗ್ಯ ಸಮಸ್ಯೆ ಬರುವಂತಹ ಸಾಧ್ಯತೆ ಏನಾದ್ರೂ ಇರುತ್ತೆ ಸರ್? ಹೇಗೆ? ಈಗ ರೋಗ ಲಕ್ಷಣಗಳಲ್ಲಿ ತುಂಬಾ ಜಾಸ್ತಿಯಾಗಿ ಜ್ವರ ಬರ್ತಾ ಇದೆ, ಮಗುವಿನ ದೇಹದಲ್ಲಿ ದ್ರವಾಂಶ ಕಮ್ಮಿಯಾಗಿ ಡಿಹೈಡ್ರೇಷನ್ ಆಗಿದೆ, ಹೈ ಫೀವರ್ ಆಗಿದೆ ಅಂದ್ರೆ ಒಂದೊಂದ್ಸಲ ಈ ಜ್ವರದಿಂದಾಗಿ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಫಿಟ್ಸ್ ಬರುವಂತ ಚಾನ್ಸ್ ಇರುತ್ತೆ. ಈ ಫ್ಲೂ ಇಂದಾಗಿ ನ್ಯೂಮೋನಿಯಾ ಆಗುವಂತ ಚಾನ್ಸ್ ಇರುತ್ತೆ. ಸೊ ಇದರ ರೋಗ ಲಕ್ಷಣಗಳನ್ನು ನೋಡಿಕೊಂಡು ಅತ್ಯಂತ ವೇಗವಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಸಲಹೆಯನ್ನು ಪಡೆದು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಅಥವಾ ಇದು ಯಾವುದೇ ನಾರ್ಮಲ್ ಫ್ಲೂ ಆಗಿದೆ, ಪ್ರತಿ ವರ್ಷ ಜ್ವರ ಬರುತ್ತೆ ಅಂತ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಿದಲ್ಲಿ ಕಾಂಪ್ಲಿಕೇಶನ್ಸ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಜ್ವರ ಬಂದಿರುವಂತ ಟೈಮಲ್ಲಿ ಯಾರಿಗೆ ಆಗ್ಲಿ ಸರಿಯಾಗಿ ಆಹಾರ ಸೇರೋದೇ ಇಲ್ಲ, ನಾಲ್ಗೆ ರುಚಿ ಅಂತೂ ಹಿಡಿಸೋದೇ ಇಲ್ಲ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ರಿಕವರಿ ಆಗೋದಕ್ಕೆ ಯಾವೆಲ್ಲ ಆಹಾರವನ್ನ ಕೊಡಬಹುದು? ನಿಮ್ ಕಡೆಯಿಂದ ಏನಾದ್ರೂ ಸಜೆಷನ್? ಈಗ ಜ್ವರ ಬಂದ ಮಕ್ಕಳಿಗೆ ಮೇನ್ ಅಂದ್ರೆ ನಾವು ಸಾಲಿಡ್ ಫುಡ್ಸ್ ಅಂದ್ರೆ ಇವಾಗ ಮುಂಚೆ ಮಗು 4 ಸಲ ಸಾಲಿಡ್ ಫುಡ್ಸ್ ತಿಂತಾ ಇತ್ತು ಅಂದ್ರೆ ಇವಾಗ ಜ್ವರ ಬಂದಾಗ ಒಂದು 3 ರಿಂದ 4 ದಿನ ಅವರು ಸಾಲಿಡ್ ಫುಡ್ಸ್ ತಿನ್ನೋದು ತುಂಬಾ ಕಮ್ಮಿ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಅವಾಗ ಫೋರ್ಸ್ಫುಲ್ ಆಗಿ ಅವ್ರಿಗೆ ಏನು ತಿನ್ನಿಸಬಾರ್ದು. ನಾವು ಪ್ರೀತಿಯಿಂದ ನಾವೇನ್ ಕೊಟ್ಟಿದ್ದು ನಾವು ತಿಂತಾರೆ, ಅದನ್ನ ಎಂಕರೇಜ್ ಮಾಡಬೇಕು. ಬಟ್ ಮೇಯ್ನ್ ಆಗಿ ಹೈಡ್ರೇಷನ್ ಅಂದ್ರೆ ಈ ದ್ರವ ಆಹಾರಗಳನ್ನು ಚೆನ್ನಾಗಿ ಕೊಡಬೇಕು. ಸೂಪ್ ಮಾಡಿಕೊಡ್ಬೋದು, ಹಾಲು ಬಿಸಿ ಬಿಸಿ ಹಾಲು ಕೊಡ್ಬೋದು, ಬಿಸಿ ನೀರು ಕೊಡ್ತಾ ಇರ್ಬೋದು, ORS ಕೊಡ್ಬೋದು, ಯಾಕಂದ್ರೆ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಎಳನೀರು ಕೊಡ್ಬೋದು, ಅದರಲ್ಲಿ ಪೊಟ್ಯಾಷಿಯಂ ಎಲ್ಲ ಚೆನ್ನಾಗಿರುತ್ತೆ. ಸೊ ನಮ್ಮ ಓವರ್ ಆಲ್ ದೇಹದ ಇಮ್ಯುನಿಟಿ ಹಾಗೂ ನಮ್ಮ ಸೆಲ್ ರೀಜನರೇಷನ್ಗೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ವೈಟಮಿನ್ ಸಿ ರಿಚ್ ಇರುವಂತ ಫ್ರೂಟ್ಸ್ ಅನ್ನ ಕೊಟ್ರೆ ಒಳ್ಳೇದು ಅಂತ ಹೇಳ್ತೀರಾ? ಸೊ ಇವಾಗ ಮುಂಚೆ ಕೋವಿಡ್ ಬಂದಾಗ ವೈಟಮಿನ್ ಸಿ ಕೊಟ್ರೆ ತುಂಬಾ ಅದು ಸ್ಪ್ರೆಡ್ ಕಮ್ಮಿ ಆಗುತ್ತೆ ಅಥವಾ ರಿಕವರಿ ತುಂಬಾ ಫಾಸ್ಟ್ ಆಗುತ್ತೆ ಅಂತ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಎಕ್ಸ್ಪರ್ಟ್ ಗಳೆಲ್ಲ ಹೇಳ್ತಾ ಇದ್ರು. ಬಟ್ ಅದರ ಬಗ್ಗೆ ಯಾವುದೇ ಎವಿಡೆನ್ಸ್ ಆಗಲಿ, ಅದರ ಬಗ್ಗೆ ಯಾವುದೇ ಸ್ಟಡೀಸ್ ಆಗಲಿ ಇಲ್ಲ. ವೈಟಮಿನ್ ಸಿ ಎಲ್ಲಾ ಜೀವಸತ್ವಗಳಿಗೆ, ಜೀವಸತ್ವಗಳಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಡಿ, ಬಿ ಕಾಂಪ್ಲೆಕ್ಸ್ ಇವೆಲ್ಲ ತುಂಬಾ ಮುಖ್ಯ. ವೈಟಮಿನ್ ಸಿ ಮಾತ್ರ ತಗೊಂಡು ಬೇರೆ ಜೀವಸತ್ವಗಳು ಕಮ್ಮಿ ಇದ್ರೆ ದೇಹದ ಓವರ್ ಆಲ್ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಕೆಪಾಸಿಟಿ ಏನು ಇಂಪ್ರೂವ್ ಆಗೋದಿಲ್ಲ. ಸೊ ಇವೆಲ್ಲವೂ ಒಂದು ಸಮತೋಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಇವೆಲ್ಲ ಒಟ್ಟಿಗೆ ತೆಗೆದುಕೊಂಡ್ರೆ ನಮ್ಮ ಜೀವಸತ್ವಗಳು ದೇಹದಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಅದರಿಂದ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಹಾಗೂ ಆಂಟಿ ಇನ್ಫ್ಲಮೇಟರಿ ಕೆಪಾಸಿಟಿ ದೇಹದಲ್ಲಿ ತುಂಬಾ ಚೆನ್ನಾಗಿ ವೃದ್ಧಿ ಆಗುತ್ತೆ. ಸಪರೇಟ್ ಆಗಿ ವೈಟಮಿನ್ ಸಿ ಗೆ ಮಾತ್ರ ಒತ್ತು ಕೊಟ್ಟು ತಗೊಳ್ಳೋದರಿಂದ ಯಾವುದೇ ಬ್ಯಾಲೆನ್ಸ್ ಡಯಟ್ ಇರಬೇಕಾಗುತ್ತೆ ಅಂತ. ಜ್ವರ ಬಂದಾಗ ಬಿಸಿನೀರೇ ಕೊಡ್ಬೇಕಾ ಸರ್? ಯಾಕಂದ್ರೆ ಗಂಟೆಲ್ಲ ಒಂಥರ ಕಿರಿಕಿರಿ ಇರುತ್ತೆ, ಮತ್ತೆ ಇನ್ಫ್ಲಮೇಷನ್ ಆಗಿರುತ್ತೆ. ಅವಾಗ ಬಿಸಿನೀರು ಕೊಟ್ರೆ ನಮ್ಮ ಈ ಸೈನಸ್ ಇರಲ್ಲ, ರಿಲೀಫ್ ಆಗುತ್ತೆ, ಗಂಟಲಲ್ಲಿ ಸ್ವಲ್ಪ ರಿಲೀಫ್ ಆಗುತ್ತೆ, ಆರಾಮದಾಯಕವಾದಂತಹ ಒಂದು ಫೀಲಿಂಗ್ ಬರುತ್ತೆ. AC ರೂಮಲ್ಲಿ ಕೂತ್ರೆ ಅಥವಾ AC ಗೆ ಜಾಸ್ತಿ ಎಕ್ಸ್ಪೋಸ್ ಆಯ್ತು ಅಂತ ಹೇಳಿದಾಗ ಫ್ಲೂ ಬರುತ್ತಾ? ಸೊ AC ಇಂದಾಗಿ ಫ್ಲೂ ಬರಲ್ಲ, ಯಾಕಂದ್ರೆ ಇದೊಂದು ವೈರಲ್ ಅಂದ್ರೆ ಒಂದು ಸಾಂಕ್ರಾಮಿಕ ರೋಗ. ಇದು AC ರೂಮಲ್ಲಿ ಕೂತ್ರೆ, ಯಾವುದೇ ಕೊಠಡಿಯಲ್ಲಿ ಕೂತ್ರೆ ಬರಲ್ಲ. ಬಟ್ ಈ AC ಅಲ್ಲಿ ಏನಿರುತ್ತೆ, ನಾವು ಫಿಲ್ಟರ್ ಸರಿಯಾಗಿ ಕ್ಲೀನ್ ಮಾಡಿರಲ್ಲ, ಅದರಲ್ಲಿ ಒಂದು ಡಸ್ಟ್ ಕೂತಿರುತ್ತೆ, ವೈರಸ್ ಇರುತ್ತೆ. ಸೊ ಇವೆಲ್ಲ ಅದನ್ನು ಹಬ್ಬುವುದಕ್ಕೆ ತುಂಬಾ ಪ್ರಚೋದನಕಾರಿಯಾಗಿರುತ್ತೆ. ಬಟ್ AC ರೂಮಲ್ಲಿ ಕೂತಿದ್ದೀನಿ, AC ದಲ್ಲಿ ಕೂತಿದ್ದೀನಿ ಅಂದ್ರೆ ಬರಲ್ಲ. ಬಟ್ ಒಂದು ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಈಗ ಒಂದು ಆಫೀಸ್ ಅಲ್ಲಿ ಅಥವಾ ಒಂದು ಮೆಟ್ರೋದಲ್ಲಿ ಅಥವಾ ಯಾವ್ದೋ ಒಂದು ಮಾಲಿನಲ್ಲಿ ಅಥವಾ ಬೇರೆ ಯಾವ್ದೋ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಅದಲ್ಲೆಲ್ಲ ಕ್ಲೋಸ್ಡ್ ಸ್ಪೇಸ್ ಇರುತ್ತೆ, AC ಅಲ್ಲೇ ಗಾಳಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಯಾರೋ ಈ ಸೋಂಕು ಪೀಡಿತ ವ್ಯಕ್ತಿ ಒಂದಿಬ್ಬರು ಅಲ್ಲಿ ಕೂತಿದ್ದಾರೆ ಅಂದ್ರೆ ಅವರ ರೆಸ್ಪಿರೇಟರಿ ಸೆಕ್ರೇಷನ್ಸ್, ಅವರು ಕೆಮ್ತಾ ಇದ್ದಾರೆ, ಅವಾಗ ಅದು ಆ ಒಂದು ಪರಿಸರದಲ್ಲಿ ಹಬ್ಬುವುದಕ್ಕೆ ಅದು ಸಹಾಯ ಮಾಡುತ್ತೆ. ಓಕೆ ಓಕೆ, ಮಳೆಯಲ್ಲಿ ನೆಂದ್ರೆ ಜ್ವರ ಬರುತ್ತೆ ಸರ್? ಇಲ್ಲ, ಮಳೆಯಲ್ಲಿ ನೆಂದ್ರೆ, ಮಳೆಯಲ್ಲಿ ಆಟ ಆಡಿದ್ರೆ, ತಲೆಗೆ ನೀರು ಬಿದ್ರೆ, ಈ ತರ ಎಲ್ಲ ಬಂದ್ರೆ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಇವೆಲ್ಲ ಒಂದು ವಾಡಿಕೆ ಅಷ್ಟೇ. ಅದರಿಂದಾಗಿ ಕಾಮನ್ ಆಗಿ ಮನೇಲಿ ಹೇಳ್ತಾರಲ್ವಾ, ಮಳೆಯಲ್ಲಿ ನೆನಿಬೇಡಿ ಜ್ವರ ಬರುತ್ತೆ, ಥಂಡಿ ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ಈ ಮಳೆ ಸೀಸನ್ ಇದೆಯಲ್ಲ, ಅದೇ ನಮ್ಮ ಈ ಜೂನ್ ಜುಲೈ ಇಂದ ಸೆಪ್ಟೆಂಬರ್ ಮಿಡ್ಲ್ ಅಲ್ಲಿ ಬರುತ್ತೆ ಮಳೆ ಸೀಸನ್ ಹೆಚ್ಚಾಗಿ.
ಅವಾಗ ಏನಾಗುತ್ತೆ, ಈ ಫ್ಲೂವಿನ ಸರ್ವೈವಲ್, ಈ ವೈರಸ್ಸಿನ ಸರ್ವೈವಲ್ ಜಾಸ್ತಿ ಇರುತ್ತೆ. ಜನರು ಜಾಸ್ತಿ ಇಂಡೋರ್ ಅಲ್ಲಿ ಇರ್ತಾರೆ. ಅವಾಗ ಅದು ವ್ಯಕ್ತಿಗಳ ಮಿಡ್ಲ್ ಅಲ್ಲಿ ಅಂದ್ರೆ ಇನ್ ಬಿಟ್ವೀನ್ ಪೀಪಲ್ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಜಸ್ಟ್ ಒಬ್ರು ಮಕ್ಕಳು ಹೊರಗಡೆ ಹೋಗಿ ಬಿಸಿಲಲ್ಲಿ ಆಡಿದ್ರು, ಮಳೆಯಲ್ಲಿ ಆಡಿದ್ರು ಅಂದ್ರೆ ವೈರಸ್ ಬರೋದಿಲ್ಲ. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ ಕಡೆಯಿಂದ ಈ ಒಂದು ಫ್ಲೂ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಪೇರೆಂಟ್ಸ್ಗೆ ನೀವು ಕೊಡುವಂತಹ ಉತ್ತಮ ಸಲಹೆಗಳು ಯಾವುದೆಲ್ಲ ತಿಳಿಸೋದಾದ್ರೆ? ಮುಖ್ಯವಾಗಿ ಒಂದಂದ್ರೆ ಲಸಿಕೆ ಹಾಕುವುದು. ಪ್ರತಿ ವರ್ಷ 6 ತಿಂಗಳ ಮಗುವಿನ ಮೇಲೆ ಎಲ್ಲಾ ಮಕ್ಕಳು ಅಪ್ ಟು 5 to 6 years, 5 ರಿಂದ 6 ವರ್ಷದವರೆಗೆ ಪ್ರತಿ ವರ್ಷ ಜೂನ್ ತಿಂಗಳಿಂದ ಮುಂಚೆ ಲಸಿಕೆ ಹಾಕುವುದು ಅತಿ ಉತ್ತಮವಾದಂತಹ, ಅತಿ ಪರಿಣಾಮಕಾರಿಯಾದಂತಹ ಒಂದು ಬೆಸ್ಟ್ ವೇ ಅಂತಾನೆ ಹೇಳ್ಬೋದು. ಮೋಸ್ಟ್ ರಿಸರ್ಚ್ ಅಂಡ್ ಮೋಸ್ಟ್ ಪ್ರೂವನ್ ವೇ. ಅದು ಬಿಟ್ರೆ ಮಕ್ಕಳಿಗೆ ನಾವು ಚೆನ್ನಾಗಿ ಕೈ ನೈರ್ಮಲ್ಯ, ಹ್ಯಾಂಡ್ ಹೈಜೀನ್ ಅನ್ನು ಹೇಳ್ಕೊಡ್ಬೇಕು. ಅವರಿಗೆ ಕೆಮ್ಮುವಾಗ ಕಾಫ್ ಎಟಿಕೆಟ್ಸ್ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಕೆಮ್ಮುವಾಗ ಮೂಗು ಬಾಯಿ ಎಲ್ಲ ಮುಚ್ಚಿರ್ಬೇಕಾಗುತ್ತೆ, ಅವ್ರಿಗೆ ಗೊತ್ತಿರಲ್ಲ ಅದು. ಸೊ ಈ ತರ ಮಾಡಿಲ್ಲ ಅಂದ್ರೆ ತುಂಬಾ ಮಕ್ಕಳಿಗೆ ಅಥವಾ ಪರಿಸರ ಎಲ್ಲರಿಗೂ ಅದು ಸ್ಪ್ರೆಡ್ ಆಗುತ್ತೆ. ಸೊ ಈ ಕಾಫ್ ಎಟಿಕೆಟ್ಸ್, ಕೆಮ್ಮುವಾಗ ಕೈ ಅಥವಾ ಎಲ್ಬೋ ಅಥವಾ ಕೈಯನ್ನು ಆತರ ಹಿಡ್ಕೊಳ್ಳೋದು, ಆತರ ಮಾಡುವುದರಿಂದ ಸ್ಪ್ರೆಡ್ ಆಗುವಂತ ಲಕ್ಷಣಗಳು ಕಮ್ಮಿ ಆಗುತ್ತೆ. ಮತ್ತೆ ಈ ಮಕ್ಕಳ ಆಟಿಕೆಗಳು ಏನಿರುತ್ತೆ, ಅವ್ರ ಮನೇಲಿ ಎಲ್ಲಾ ಕಡೆ ಬಂದು ಮುಟ್ತಾರೆ, ಅವೆಲ್ಲ ಈ ಸರ್ಫೇಸ್ ಕ್ಲೀನಿಂಗ್, ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಇವಾಗ ಕೋವಿಡ್ ಟೈಮಲ್ಲೆಲ್ಲ ನೋಡಿರ್ಬೋದು, ತರಕಾರಿ ತಂದ್ರು ಅದನ್ನು ವಾಶ್ ಮಾಡಿ ಹೊರಗಡೆ ಇಟ್ಟು ಆಮೇಲೆ 1 ಗಂಟೆ ಆದ್ಮೇಲೆ ತಗೋತಿದ್ರು. ಸೊ ಇದಕ್ಕೆಲ್ಲ ಸರ್ಫೇಸ್ ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಆತರ ಅವರು ಕಾಮನ್ ಆಗಿ ಆಡುವಂತಹ ಶೇರಿಂಗ್ ಟಾಯ್ಸ್ ಏನು ಸ್ಕೂಲಲ್ಲಿ ಇರುತ್ತೆ, ಅವೆಲ್ಲ ಸಮಯಕ್ಕೆ ಅನುಸಾರವಾಗಿ ಅದನ್ನು ಟೈಮ್ಲಿ ಅದನ್ನ ಡಿಸ್ಇನ್ಫೆಕ್ಟ್ ಮಾಡ್ತಾ ಇದ್ರೆ ಈ ಸ್ಪ್ರೆಡ್ ಆಗುವಂಥದ್ದು. ಇವೆಲ್ಲ ಏನ್ ನಿರ್ಜೀವ ವಸ್ತುಗಳು ಅಂದ್ರೆ ಫೋಮೈಟ್ಸ್ ಅಂತ ಹೇಳ್ತೀವಿ ನಾವು. ಡೋರ್ ನಾಬ್ ಇರ್ಬೋದು, ಲಿಫ್ಟಿನ ಬಟನ್ ಇರ್ಬೋದು, ಯಾವುದೇ ನಮ್ಮ ಕೈಯ ಸ್ಪರ್ಶಕ್ಕೆ ಬರುತ್ತೆ. ಮತ್ತೆ ಎಲ್ಲ ಕಡೆ ಮಕ್ಕಳು ಮುಟ್ಟಿ ಮೇಲೆ ಅವ್ರ ಮುಖವನ್ನೆಲ್ಲ ಹೇಗೂ ಟಚ್ ಮಾಡೇ ಮಾಡ್ತಾರೆ. ಡಾಕ್ಟರ್, ಈಗ ಕೋಲ್ಡ್ ಡ್ರಿಂಕ್ಸ್ ಅನ್ನ ಕುಡಿದ್ರೆ ಅಥವಾ ಫ್ರಿಡ್ಜ್ ಅಲ್ಲಿ ಇರುವಂತಹ ಐಟಮ್ಸ್ ಅನ್ನ ತಿಂದ್ವಿ ಅಂತ ಹೇಳಿದ್ರೆ ಜ್ವರ ಬರುತ್ತೆ ಅನ್ನೋದು ನಿಜಾನ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಯಾವುದೇ ಆಹಾರ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ಲಿ, ಏನೋ ಕೋಲ್ಡ್ ಇರ್ಲಿ, ದೇಹಕ್ಕೆ ಹೋದ್ಕೊಳ್ಳೆ ದೇಹ ಯಾವತ್ತು ನಮ್ಮ ದೇಹದ ಟೆಂಪರೇಚರ್ 37 ಡಿಗ್ರಿಗೆ ಮೇಂಟೈನ್ ಆಗೇ ಆಗುತ್ತೆ. ದೇಹದಲ್ಲಿ ಒಂದು ಥರ್ಮೋಸ್ಟಾಟ್ ಅಂತ ಇರುತ್ತೆ. ಸೊ ನಾವ್ ಎಷ್ಟೇ ಐಸ್ ಅಂತ ತಿಂದ್ರು ಕೂಡ ಅದು 1-2 ನಿಮಿಷದೊಳಗೆ ಕನ್ವರ್ಟ್ ಆಗಿ ಅದು 38-7 ಡಿಗ್ರಿ ಸೆಲ್ಸಿಯಸ್ಗೆ ಬರುತ್ತೆ, ಬಾಡಿ ಟೆಂಪರೇಚರ್ಗೆ ಬರುತ್ತೆ. ಸೊ ಅದರಿಂದಾಗಿ ಇದು ಬರುತ್ತೆ ಒಂದು ತಪ್ಪು ಕಲ್ಪನೆ ಅದು. ಅದರಿಂದಾಗಿ ಒಂದು ಫ್ಲೂ ಬರುತ್ತೆ ಅಥವಾ ಏನಾಗುತ್ತೆ, ಈ ಫ್ಲೂ ಅಥವಾ ಕಾಮನ್ ಕೋಲ್ಡ್ ಬಂದಾಗ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರ್ಬೇಕಾದ್ರೆ ಕಂಜೆಷನ್ ಆಫ್ ಸೈನಸಸ್, ಥ್ರೋಟ್ ಅವೆಲ್ಲ ಆಗಿರುತ್ತೆ. ಅಥವಾ ಈ ಕೋಲ್ಡ್ ಆಹಾರಗಳು ತಿನ್ನುವಾಗ ಅದು ಸ್ವಲ್ಪ ಈ ಕಂಜೆಷನ್ ಅನ್ನು ಜಾಸ್ತಿ ಮಾಡುತ್ತೆ ಹೊರತು ಅದರಿಂದಾಗಿ ಫ್ಲೂ ಬರುತ್ತೆ ಅಥವಾ ಫ್ಲೂ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಓಕೆ, ಇದೊಂದು ಮಿತ್ ಅಂತಾನೆ ಹೇಳ್ಬೋದು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಸನಲ್ ಫ್ಲೂ ಅನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಲಸಿಕೆಯನ್ನ ತಗೋಬೇಕು. ಪ್ರತಿ ವರ್ಷ ಕೂಡ ಈ ಸೀಸನ್ ಬರೋದಕ್ಕಿಂತ ಸ್ವಲ್ಪ ದಿನ ಅಥವಾ ಸ್ವಲ್ಪ ಟೈಮಿಗಿಂತ ಮುಂಚೆ ಈ ವ್ಯಾಕ್ಸಿನ್ ಅನ್ನ ತಗೋಬೇಕು. ಯಾಕೆ ಪ್ರತಿ ವರ್ಷನೇ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ವಿವರಣೆಯನ್ನ ಕೊಟ್ಟಿದ್ದೀರಾ. ಸೊ ಯಾವೆಲ್ಲ ಹೋಮ್ ರೆಮಿಡೀಸ್ ಅಥವಾ ಮನೆಯಲ್ಲೇ ಮಾಡಬಹುದಾದಂತ ಸರಳ ವಿಧಾನಗಳು ಯಾವುದೆಲ್ಲ, ಸೊ ಸಿಂಪ್ಟಮ್ಸ್ ಹೇಗಿರುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ವಿವರವಾಗಿರುವಂತಹ ಹಾಗೇನೆ ಸರಳವಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಲೂ ಸೀಸನ್ ಅಥವಾ ಈ ಫ್ಲೂ ಸೀಸನ್ ಅಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಬೇಕಾಗತ್ತೆ, ಪೇರೆಂಟ್ಸ್ ಹೇಗೆ ಅಲರ್ಟ್ ಆಗಿರಬೇಕು, ಮಕ್ಕಳಲ್ಲಿ ಜ್ವರ ಬಂತು ಅಂತ ಹೇಳಿದಾಗ ಯಾವಾಗ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಹಾಗೇನೆ ಇದಕ್ಕೆ ವ್ಯಾಕ್ಸಿನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.